ಹರಿವಾಯು ಗುರುಗಳಲ್ಲಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮನಸ ಸಲ್ಲಿಸುತ್ತಾ ಪ್ರಮತಿಧಾರ ಅನ್ನುವ ಕಾರ್ಯಕ್ರಮದಲ್ಲಿ ಇವತ್ತು ಭೀಷ್ಮರ ಪ್ರತಿಜ್ಞೆ ಎಂಬುವ ವಿಷಯವನ್ನು ಇವತ್ತು ಯತ್ಕಿಂಚಿತ್ ಅನುವಾದವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತೇನೆ. ಮಕರ ಸಂಕ್ರಮಣ ಆದ ನಂತರದಲ್ಲಿ ರಥಸಪ್ತಮಿ ಅಂತ ಒಂದು ಪರ್ವ ಬರುತ್ತೆ. ರಥಸಪ್ತಮಿಯ ಮಾರನೆಯ ದಿವಸ ಭೀಷ್ಮಾಷ್ಟಮಿ ಎಂಬುವ ಒಂದು ಪರ್ವವನ್ನು ಆಚರಣೆಯನ್ನು ಮಾಡ್ತೇವೆ. ಮಹಾಭಾರತ ಗ್ರಂಥವನ್ನು ನೋಡಬೇಕು. ಏನದು ಭೀಷ್ಮಾಷ್ಟಮಿಯ ವಿಶೇಷ ಅಂತ ಹೇಳಿದಾಗ ಆ ಭೀಷ್ಮರ ಮಾಡಿರತಕ್ಕಂತಹ ಪ್ರತಿಜ್ಞೆ, ಅವರ ಇತಿಹಾಸ, ಯಾಕೆ ಅವರಿಗೆ ಪ್ರತಿಯೊಬ್ಬರೂ ಕೂಡ ಅರ್ಘ್ಯವನ್ನು ಕೊಡಲೇಬೇಕು ಅನ್ನತಕ್ಕಂತಹ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಹಾಭಾರತ ಅತ್ಯಂತ ಒಂದು ಬೃಹತ್ತಾಗಿರತಕ್ಕಂತಹ ಗ್ರಂಥ. ಇದುವರೆಗೂ ಕೂಡ ನಾವು ಮಹಾಭಾರತದ ಒಂದು ಚಿಂತನೆ ಅನ್ನುವ ಸಂಚಿಕೆಯಲ್ಲಿಯೇ ನಾವು ಮಹಾಭಾರತದ ಬಗ್ಗೆ ಹೀಗಾಗಿ ಅನೇಕ ವಿಷಯಗಳನ್ನು ನಾವು ಅರಿತಿದ್ದೇವೆ. ಅದು ಹೆಸರೇ ತುಂಬ ವಿಶೇಷ, ಮಹಾಭಾರತ ಅಂತ. ತುಂಬ ಮಹತ್ವವಾಗಿರತಕ್ಕಂತಹ ಮಹತ್ವಪೂರ್ಣವಾಗಿರತಕ್ಕಂತಹ ವಿಚಾರಗಳು ಇದೆ. ಆದ್ದರಿಂದಾಗಿ ಅದು ಮಹಾ ಅಂತ ಕರೆಸ್ಕೊಳ್ಳುತ್ತೆ. ಭಾರ ಆರ್ಥಿಕವಾಗಿರತಕ್ಕಂತಹ ಬರೀ ಗ್ರಂಥ ಭಾರ ಅಲ್ಲ, ಅದರಲ್ಲಿರತಕ್ಕಂತಹ ಅರ್ಥಗಳು, ಅದರಲ್ಲಿ ಬರತಕ್ಕಂತಹ ಚಿಂತನೆಗಳು ತುಂಬ ಬಹಳ ಅದು ಭಾರವಾಗಿದೆ. ಹಾಗಾಗಿ ಆರ್ಥಿಕವಾಗಿರುವ ಗೌರವ ಇರೋ ಕಾರಣದಿಂದಾಗಿ ಅದಕ್ಕೆ ಭಾರ. ಹಾಗಾಗಿ ಈ ಗ್ರಂಥಕ್ಕೆ ಮಹಾಭಾರತ ಅನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ನಾವು ಮಹಾಭಾರತವನ್ನು ಓದೋದು ನಂತರ ಈ ಡೆಫಿನೇಷನನ್ನು ತಿಳ್ಕೊಂಡ್ರೇನೆ, ಯಾಕೆ ಮಹಾಭಾರತ ಅಂತ ಹೆಸರಿದೆ ಅಂತ ತಿಳ್ಕೊಂಡ್ರೇನೆ ಅವನಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಪಾಪಗಳನ್ನು ಕೂಡ ಕಳ್ಕೊಳ್ತಾನೆ ಅಂತ ಹೇಳಿ ಮಹಾಭಾರತದ ಇನ್ನೊಂದು ವೈಶಿಷ್ಟ್ಯ, ಅದು 5ನೇ ವೇದ. ಅಷ್ಟಲ್ಲದೇನೆ ಯದಿ ಹಾಸ್ತಿ ತದನ್ಯತ್ರ. ಮಹಾಭಾರತದಲ್ಲಿ ಯಾವ ಯಾವ ಅಂಶಗಳನ್ನು ನಿರೂಪಣೆಯನ್ನು ಮಾಡಿದ್ದಾರೋ ಅದು ಮಾತ್ರ ಇವತ್ತು ಜಗತ್ತಿನಲ್ಲಿ ನನಗೆ ಕಾಣಲಿಕ್ಕೆ ಸಾಧ್ಯ. ಮಹಾಭಾರತದಲ್ಲಿ ಇಲ್ಲದೇ ಇರತಕ್ಕಂತಹ ಅಂಶಗಳು ಜಗತ್ತಿನಲ್ಲಿ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಕೂಡ ಶ್ರೀಮನ್ ಮಹಾಭಾರತ ಗ್ರಂಥ ನಿರೂಪಣೆಯನ್ನು ಮಾಡುತ್ತೆ. ಈ 2-3 ಅನುಸಂಧಾನದಲ್ಲಿ ಹೇಗೆ ಅದು ಮಹತ್ವವಾದದ್ದು, ಹೇಗೆ ಅದು ಆರ್ಥಿಕವಾಗಿರತಕ್ಕಂತಹ ಭಾರದಿಂದಾಗಿ ಅದು ತುಂಬಿದೆ, ಆಮೇಲೆ ಮಹಾಭಾರತದಲ್ಲಿ ಎಲ್ಲ ವಿಷಯಗಳು ಕೂಡ ಲೋಕಕ್ಕೆ ಬೇಕಾಗಿರತಕ್ಕಂತಹ ನಡವಳಿಕೆಯ ಸೂತ್ರಗಳನ್ನು ಕೂಡ ಮಹಾಭಾರತ ಹೇಳ್ಕೊಡತ್ತು ಅಂತ ಪ್ರಶ್ನೆಯನ್ನು ಮಾಡಿಕೊಂಡು ಅದು ನಾವು ಭೀಷ್ಮರ ಚಿಂತನೆಯ ಅಡಿಯಲ್ಲಿ ಈ ಎಲ್ಲ ವಿಷಯಗಳನ್ನು ಕೂಡ ಯಥಾಕಾಲ ಯಥಾಮತ್ಯದನ್ನು ನಾವು ಚಿಂತನೆಯನ್ನು ನಾವು ಮಾಡೋಣ. ಭೀಷ್ಮಾಷ್ಟಮಿ, ಈಗ ಆ ಭೀಷ್ಮಾಚಾರ್ಯರ ಚರಿತ್ರೆಗೆ ನಾವು ಪ್ರವೇಶವನ್ನು ಮಾಡೋದಿದ್ದರೆ, ಭೀಷ್ಮರಿಗೆ ಭೀಷ್ಮಾಷ್ಟಮಿಯ ದಿವಸದಲ್ಲಿ ನಾವು ಅರ್ಘ್ಯವನ್ನು ಕೊಡಬೇಕಾದ್ರೆ ಒಂದು ಮಂತ್ರವನ್ನು ಹೇಳಬೇಕು ಅಂತಂದ್ಕೊಂಡು ಈ ರೀತಿಯಾಗಿ ಭೀಷ್ಮರನ್ನು ನೆನಪಿಸ್ಕೊಳ್ಬೇಕು ಅಂತಂದ್ಕೊಂಡು ಅನೇಕ ಗ್ರಂಥಗಳು ಸೂಚನೆ ಮಾಡಿದೆ. ಅದರಲ್ಲಿ ಭೀಷ್ಮ ಶಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ, ಆಮೇಲೆ ವಸೂನಾಂ ಅವತಾರಾಯ ಶಂತನೋ ಆತ್ಮಜಾಯ ಚ ಅರ್ಘ್ಯಂ ದಾಸ್ಯಾಮಿ ಭೀಷ್ಮಾಯ ಆಬಾಲ್ಯ ಬ್ರಹ್ಮಚಾರಿಣೆ. ಈ ರೀತಿಯಾಗಿ ಭೀಷ್ಮರ ಸ್ಮರಣೆಯನ್ನು ಮಾಡಿಕೊಂಡು ಭೀಷ್ಮರಿಗೆ ಅರ್ಘ್ಯವನ್ನು ಕೊಡಬೇಕಂತೆ. ಯಾರು ಕೊಡಬೇಕು ಅಂತ ಹೇಳಿದಾಗ ವಸ್ತುತಃ ಅರ್ಘ್ಯ ಅಂತ ಹೇಳಿದ್ರೆ ಒಂದು ಅರ್ಘ್ಯವು ಅನಂತರದಲ್ಲಿ ತರ್ಪಣ, ಭೀಷ್ಮರಿಗೆ ತರ್ಪಣವನ್ನು ಕೊಡಬೇಕು. ವಸ್ತುತಃ ತರ್ಪಣವನ್ನು ಕೊಡಲಿಕ್ಕೆ ಅಧಿಕಾರಿಗಳು ಯಾರು ಅಂತ ಚಿಂತನೆ ಮಾಡುವ ಸಂದರ್ಭದಲ್ಲಿ ತರ್ಪಣಕ್ಕೆ ಕೆಲವರು ಅಧಿಕಾರಿಗಳಿದ್ದಾರೆ. ಯಾರಿಗೆ ಅವರ ಹಿರಿಯರಿಲ್ಲ, ತಂದೆ ಇಲ್ಲ, ಅಂಥವರಿಗೆ ತರ್ಪಣ ಕೊಡತಕ್ಕಂತಹ ಅಧಿಕಾರ ಬರುತ್ತೆ. ತಂದೆ ಬದುಕಿದ್ರು ಅಂತ ಹೇಳಿದ್ರೆ ಅವರು ತರ್ಪಣ ಕೊಡಲಿಕ್ಕಿಲ್ಲ. ಆದರೆ ಕೆಲವೊಂದು ತರ್ಪಣಗಳನ್ನು ವಿಧಾನವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಯಾವುದು ಅಂತಂದ್ರೆ ಆ ರೀತಿಯಾಗಿ ಅನೇಕ ರೀತಿಯಾಗಿರತಕ್ಕಂತಹ ತರ್ಪಣ ಕೊಡಲಿಕ್ಕಿದೆ. ಅದರಲ್ಲಿ ಒಂದಾಗಿರತಕ್ಕಂಥದ್ದು ಯಾವುದು ಅಂದರೆ ಭೀಷ್ಮ ತರ್ಪಣ. ಭೀಷ್ಮರಿಗೆ ಪ್ರತಿಯೊಬ್ಬರೂ ಕೂಡ ತಾವು ತರ್ಪಣವನ್ನು, ಈ ಮಂತ್ರವನ್ನು ಹೇಳಿಕೊಂಡು ಭೀಷ್ಮರಿಗೆ ತಾವು ತರ್ಪಣೆಯನ್ನು ಕೊಡಬೇಕು ಅಂತ ಶಾಸ್ತ್ರ ವಿಧಾನವನ್ನು ಮಾಡುತ್ತೆ. ಅಂತಹ ವ್ಯಕ್ತಿತ್ವ ಏನದು ಭೀಷ್ಮನದ್ದು. ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹಿರಿಯರಿಗೆ ತರ್ಪಣವನ್ನು ಕೊಟ್ಟದ್ದು ಕಂಡಿದ್ದೇವೆ. ಆದರೆ ಭೀಷ್ಮರಿಗೆ ಇಡೀ ಜಗತ್ತು ಪ್ರತಿಯೊಬ್ಬರೂ ಕೂಡ ತರ್ಪಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತಹ ಹಿರಿಮೆ ಏನು. ಅಷ್ಟೇ ಅಲ್ಲದೆ ಅವರಿಗೆ ಈ ಒಂದು ಯೋಗ ಸಿಕ್ಕಿದ್ದು, ಇದು ಒಳ್ಳೆಯ ಯೋಗ ಇದು. ಯಾಕೆಂದರೆ ಅವರು ಬ್ರಹ್ಮಚಾರಿಗಳಿಗೆ ಮಕ್ಕಳು ಯಾರು ಕೂಡ ಇರೋದಿಲ್ಲ. ಪಾಪ ಅವರಿಗೆ ಉತ್ತರೋತ್ತರವಾಗಿರತಕ್ಕಂತಹ ಕ್ರಿಯೆ, ಅವರಿಗೆ ತರ್ಪಣ, ಇವೆಲ್ಲವನ್ನು ಕೊಡತಕ್ಕಂಥವ್ರು ಯಾರು?
ಅವರಿಗೆ ಅಧಿಕಾರ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರು ಜಗತ್ತ ಪ್ರತಿಯೊಬ್ಬರಿಂದಲೂ ಕೂಡ ಅವರು ಅರ್ಘ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಅಂತಂತ ಹೇಳಿದ್ರೆ ಈ ಒಂದು ಯೋಗ ಬಂದಿರತಕ್ಕಂಥದ್ದು ಹೇಗೆ ಅಂತ ವಿಚಾರ ಮಾಡೋ ಕಾಲಕ್ಕೆ ನಾವು ಹೀಗೆ ಅರ್ಥಚಿಂತನೆಯನ್ನು ನಾವು ಮಾಡ್ಕೊಳ್ಬೋದು. ಮಹಾಭಾರತದಲ್ಲಿ ಒಂದು ಪ್ರಸಂಗ, ಧರ್ಮರಾಜ ತಾನು ರಾಜಸೂಯ ಯಾಗವನ್ನು ಮಾಡಿದ. ಬಹಳ ಅತ್ಯಂತ ಯೋಗ್ಯವಾಗಿರತಕ್ಕಂತಹ ರೀತಿಯಲ್ಲಿ ಧರ್ಮರಾಜ ತಾನು ರಾಜಸೂಯ ಯಾಗವನ್ನು ತಾನು ಮಾಡಿದ್ದಾನೆ. ಮಾಡಿ ಆದ ನಂತರದಲ್ಲಿ ಹಿಂದಿನ ಕಾಲದಲ್ಲಿ ಯಜ್ಞಯಾಗಾದಿಗಳೆಲ್ಲ ಮುಗಿದ ನಂತರ, ಆ ಪ್ರಕ್ರಿಯೆ ಎಲ್ಲ ಮುಗಿದ ನಂತರದಲ್ಲಿ ಮೊದಲ ಪೂಜೆ ಯಾರಿಗೆ ಮಾಡಬೇಕು? ತುಂಬ ಜನ ಬಂದಿರ್ತಾರೆ, ಹಿರಿಯರು, ದೊಡ್ಡ ದೊಡ್ಡ ರಾಜರು, ಹೀಗೆಲ್ಲ ಬಂದಿರ್ತಾರೆ. ಹಾಗಾಗಿ ಮೊದಲ ಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ ಪ್ರಶ್ನೆ ಬಂತು. ಆಗ ಧರ್ಮರಾಜ ಮೊದಲು ನೋಡ್ದ, ಈ ಪ್ರಶ್ನೆಯನ್ನು ನಾನು ಯಾರ ಮುಂದೆ ಇಡಬೇಕು, ಯಾರ ಮುಂದೆ ಈ ಪ್ರಶ್ನೆಯನ್ನಿಟ್ಟರೆ ಅಗ್ರ ಪೂಜೆಯನ್ನು ಯಾರಿಗೆ ಮಾಡಬೇಕು ಅನ್ನತಕ್ಕಂತಹ ಈ ಪ್ರಶ್ನೆಯನ್ನು ಯಾರ ಮುಂದೆ ಇಟ್ಟರೆ ನನಗೆ ಒಳ್ಳೆ ರೀತಿಯಾಗಿರತಕ್ಕಂಥ ಉತ್ತರ ಸಿಗತ್ತೆ ಅಂತ ಯೋಚನೆಯನ್ನು ಮಾಡಿ ಅವನು ಭೀಷ್ಮಾಚಾರ್ಯರ ಮುಂದೆ ಇಟ್ಟ. ಹಾಗಾಗಿ ಗೊತ್ತಾಗತ್ತೆ, ಭೀಷ್ಮಾಚಾರ್ಯರು ಆಗಿನ ಕಾಲದ ತುಂಬ ಅತ್ಯಂತ ದೊಡ್ಡ ಜ್ಞಾನಿಗಳು. ಪ್ರಸಂಗವಶಾತ್ ನಾನು ಆಮೇಲೆ ಹೇಳ್ತಕ್ಕಂಥ ವಿಚಾರವನ್ನು ಹೀಗೆ ಹೇಳ್ತೇನೆ. ಯಾಕೆ ಅಂದರೆ ಅವರ ಅಧ್ಯಯನ ಎಷ್ಟು ಅಂತಂತ ಹೇಳಿದ್ರೆ, ಅವರು ಮುಂದೆ ಗಂಗೆ ಮೊದಲೇ ಅವನನ್ನು 50 ವರ್ಷಗಳಷ್ಟು ಕಾಲ ಬೃಹಸ್ಪತ್ಯಾಚಾರ್ಯರಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಹೇಳಿಸಿಕೊಂಡು ಒಟ್ಟು 75 ವರ್ಷ ಆದ ಬಳಿಕ ಅವನು ತಾನು ಶಂತನು ಹತ್ರ ಬಂದಿದ್ದಾನೆ, ಮತ್ತೆ ಹೋಗ್ತಾನೆ. ಹೀಗೆ ಒಟ್ಟು ಭೀಷ್ಮಾಚಾರ್ಯರು ಅಧ್ಯಯನ ಮಾಡಿರತಕ್ಕಂತಹ ಕಾಲವನ್ನು ಮಹಾಭಾರತ ಸಂಗ್ರಹ ಮಾಡುತ್ತೆ. 520 ವರ್ಷಗಳ ಕಾಲ ಭೀಷ್ಮಾಚಾರ್ಯರು ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆಯನ್ನು ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಇದನ್ನು ನಾವು ಭೀಷ್ಮಾಚಾರ್ಯರು ಶಾಂತಿ ಪರ್ವ ಅಂತ ಮಹಾಭಾರತದಲ್ಲಿ ಬರತಕ್ಕಂಥ ಒಂದು ಪರ್ವ, ಅದರಲ್ಲಿ ಪುನಃ ಉಪಪರ್ವಗಳಿದೆ. ಮೊದಲನೇದು ರಾಜಧರ್ಮ ಪರ್ವ, ಎರಡನೇದು ಆಪದ್ಧರ್ಮ ಪರ್ವ, ಮೂರನೇದು ಮೋಕ್ಷಧರ್ಮ ಪರ್ವ. ಈ 3 ಪರ್ವಗಳಲ್ಲಿಯೂ ಕೂಡ ಅನೇಕ ಕಡೆಯಲ್ಲಿ ನಮ್ಮ ಪ್ರಧಾನ ಅರ್ಥಶಾಸ್ತ್ರಜ್ಞನಾಗಿರತಕ್ಕಂತಹ ಕೌಟಿಲ್ಯ, ವಿಷ್ಣುಗುಪ್ತ ಮೊದಲಾದ ಶಬ್ದವಾಚ್ಯನಾಗಿರತಕ್ಕಂತಹ ಚಾಣಕ್ಯನ ಅರ್ಥಶಾಸ್ತ್ರ, ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಹೇಳ್ತೇವೆ. ಅನೇಕ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಭೀಷ್ಮರು ಉದ್ಧರಿಸಿರತಕ್ಕಂತಹ ಮಾತನ್ನು ನಿರೂಪಣೆಯನ್ನು ಮಾಡೋದು ಕಾಣ್ತೇವೆ. ಹಾಗಾಗಿ ಚಾಣಕ್ಯನಿಗಿಂತ ತುಂಬ ಪ್ರಾಚೀನರಾಗಿರತಕ್ಕಂಥವರು ಭೀಷ್ಮರು, ಆಗಿನ ಕಾಲದ ರಾಜಧರ್ಮ ಪ್ರತಿಯೊಂದನ್ನು ಕೂಡ ತಿಳಿದಿರತಕ್ಕಂಥವರು. ಹಾಗಾಗಿ ಅಂತಹವರು ತುಂಬ ದೊಡ್ಡ 520 ವರ್ಷಗಳಷ್ಟು ಕಾಲ ಅವರು ಸ್ವಾಧ್ಯಾಯವನ್ನು ಮಾಡಿದ್ದಾರೆ ಅಂತಂತ ಹೇಳಿದ್ರೆ ಎಷ್ಟು ಅದು ಮಾಡಿರತಕ್ಕಂಥದ್ದು ಯಾರಲ್ಲಿ? ಪರಶುರಾಮ ದೇವರಲ್ಲಿ ಮತ್ತು ದೇವತೆಗಳು ಗುರು ಅಂತ ಪ್ರಸಿದ್ಧರಾಗಿರತಕ್ಕಂತಹ ಬೃಹಸ್ಪತ್ಯಾಚಾರ್ಯರಲ್ಲಿ. ಹಾಗಾಗಿ ಅವರು ತುಂಬ ದೊಡ್ಡ ಜ್ಞಾನಿಗಳು ಅಂತ ಇದರಿಂದಾಗಿ ನಮಗೆ ಸಿದ್ಧ ಆಗುತ್ತೆ. ಅವರು ಧರ್ಮರಾಜ ಯಾರಿಗೆ ಅಗ್ರ ಪೂಜೆಯನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದಾಗ ಆಗ ಆ ಸಭೆಯಲ್ಲಿ ಇರತಕ್ಕಂಥವ್ರು ಯಾರು? ದೇವರ ರೂಪಗಳು ಇದ್ದಿರತಕ್ಕಂಥದ್ದು 3 ರೂಪ ಇತ್ತು. ಪರಶುರಾಮ ರೂಪ ಅಲ್ಲೇ ಇತ್ತು, ವೇದವ್ಯಾಸ ರೂಪ ಅಲ್ಲೇ ಇತ್ತು, ಕೃಷ್ಣ ರೂಪ ಇತ್ತು. ಆದರೆ ಕೃಷ್ಣನನ್ನು ಎಲ್ಲರೂ ಕೂಡ ದೇವರು ಅಂತ ತಿಳ್ಕೊಂಡಿರಲಿಲ್ಲ. ಮುಂದೆ ನಾವು ಶಿಶುಪಾಲನ ಮಾತಿನಲ್ಲಿ ಆಗಬೇಕಾದ್ರೆ ಅವೆಲ್ಲ ಗೊತ್ತಾಗುತ್ತೆ. ಇವನೇನು ಪಿಳ್ಳಂಗೋವಿ ಬಾರಿಸ್ತಕ್ಕಂಥ ಒಬ್ಬ ಗೋಪಾಲ ಹೋಗಿ ಇವನಿಗೆ ಅಗ್ರ ಪೂಜೆ ಕೊಟ್ಟರಲ್ಲ ಅಂತಕ್ಕಂಥ ವಿಷಯ ಎಲ್ಲ ಮುಂದೆ ಬರುತ್ತೆ. ಪ್ರಸ್ತುತದಲ್ಲಿ ಆಗ ಪರಶುರಾಮ ದೇವರು ಯೋಚನೆ ಮಾಡಿರ್ತಕ್ಕಂಥದ್ದೇನು ಅಂತಂತ ಹೇಳಿದ್ರೆ, ವೇದವ್ಯಾಸ ದೇವರಿಗೆ ಅಗ್ರ ಪೂಜೆಯನ್ನು ಕೊಟ್ಟರೆ ಯಾರು ಮಾತಾಡೋದಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ಇಡೀ ಕುರುವಂಶ ಪ್ರವರ್ತಕನಾಗಿರತಕ್ಕಂಥವ್ರು ಪರಶುರಾಮ ದೇವರು ಜಗತ್ತಿನಲ್ಲಿ ಸಂಚಾರವನ್ನು ಮಾಡಿ ಯಾರ್ಯಾರು ದುಷ್ಟಕ್ಷತ್ರಿಯರು ಅಂತ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಕೊಂದು ಸೆಮಂತ ಪಂಚಕ ಅನ್ನತಕ್ಕಂಥ ದೊಡ್ಡ ತೀರ್ಥವನ್ನು ನಿರ್ಮಾಣವನ್ನು ಮಾಡಿರತಕ್ಕಂಥವರು ಅವರು ಪರಶುರಾಮ ದೇವರು. ಅವ್ರಿಗೆ ಕೊಟ್ಟರು ಕೂಡ ಯಾರಿಗೂ ಕೂಡ ಸಮಸ್ಯೆ ಇಲ್ಲ. ಆದರೆ ಇವೆರಡೂ ಕೂಡ ಭಗವಂತನ ರೂಪ ಅಂತ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದೆ. ಆದರೆ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ನಿರೂಪಣೆ ಮಾಡಿರತಕ್ಕಂತಹ ಯೋಗೇಶ್ವರನಾಗಿರತಕ್ಕಂತಹ ಇಡೀ ಭಗವದ್ಗೀತೆಯನ್ನು ಉಪದೇಶ ಕೊಟ್ಟಿರತಕ್ಕಂತಹ ಕೃಷ್ಣನ ಬಗ್ಗೆ ಇದು ಪರಮಾತ್ಮನ ರೂಪ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಈ ವಿವಾದ ಬರಬೇಕು. ವಿವಾದ ಬಂದ ನಂತರದಲ್ಲಿಯೂ ಕೂಡ ಯಾವುದು ಸಿದ್ಧ ಆಗತ್ತೆ, ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ಯಾವುದು ಕೊನೆಯಲ್ಲಿ ತೀರ್ಮಾನ ಆಗತ್ತೆ, ಎಲ್ಲ ಅದಕ್ಕೆ ಪ್ರತಿಪಕ್ಷಗಳು ಇವೆಲ್ಲವೂ ಕೂಡ ಇವತ್ತು ಮ್ಯಾಚ್ ಆದ ಹಾಗೆ. ಮುಂಚೆ ಫಸ್ಟ್ ಎ ಗ್ರೂಪಿಗೆ ಆಡಿಸ್ತಾರೆ, ಬಿ ಗ್ರೂಪಿಗೆ ಆಡಿಸ್ತಾರೆ, ಆಮೇಲೆ ಪರಸ್ಪರ ಆಡಿಸ್ತಾರೆ, ಲೀಗ್ ಆಡಿಸ್ತಾರೆ, ಆಮೇಲೆ ಯಾರು ಕೊನೆಗೆ ವಿನ್ ಆಗ್ತಾರೋ ನಿಜವಾಗಿಯೂ ಕೂಡ ಅವನಿಗೆ ಗೆಲ್ತಕ್ಕಂತಹ ಸಾಮರ್ಥ್ಯ ಇದೆ ಅಂತ ಹೇಗೆ ಸಿದ್ಧ ಆಗುತ್ತೋ, ಜಟಾಪಟಿ ಎಲ್ಲ ಬಂದು ಆಮೇಲೆ ಸಿದ್ಧವಾಗಿರತಕ್ಕಂಥದ್ದು ಸಿದ್ಧಾಂತ. ಆಗ ಸಿದ್ಧವಾಗಿರತಕ್ಕಂಥದ್ದು ಹೌದು ಕೃಷ್ಣ ಅಗ್ರ ಪೂಜೆಗೆ ತಾನು ಅರ್ಹನಾಗಿರತಕ್ಕಂತಹ ವ್ಯಕ್ತಿ ಅಂತ ಸಾಧನೆ ಮಾಡಿಕೊಟ್ಟಿರತಕ್ಕಂಥವ್ರು ಭೀಷ್ಮಾಚಾರ್ಯರು. ಹಾಗಾಗಿ ಭೀಷ್ಮಾಚಾರ್ಯರು
ಹಾಗಾಗಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿಸಲಿಕ್ಕೆ ಮುಖ್ಯ ಕಾರಣೀಕರ್ತರು. ಹಾಗಾಗಿ ಭಗವಂತ ಯೋಚನೆ ಮಾಡ್ದ, ಇವರು ಬ್ರಹ್ಮಚಾರಿಗಳಾಗಿದ್ದಾರೆ, ನನಗೆ ಕೃಷ್ಣನ ಇನ್ನೊಂದು ಮಾತು ಗೀತೆದು, ನಮೇ ಭಕ್ತ ಪ್ರಣಶ್ಯತಿ, ಯಾರಿಗೆ ಬೇಕಾದರೂ ಕೂಡ ದಾಸರು ಹೇಳಬೇಕಾದ್ರೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ, ನಂಬದೆ ಕೆಟ್ಟರೆ ಕೆಡಲಿ. ಭಗವಂತನನ್ನು ಯಾರು ನಂಬಿರತಕ್ಕಂಥವರಿಗೆ ಯಾವತ್ತೂ ಕೂಡ ಕೆಡಲಿಕ್ಕೆ ಸಾಧ್ಯವೇ ಇಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುದ್ರಃ ತತ್ರ ಶ್ರೀಹಿ ವಿಜಯ ಭೂತಿ ಅಂತ ಕೃಷ್ಣನು ಕೂಡ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಈ ಭೀಷ್ಮ ನನಗೆ ಅಗ್ರಪೂಜೆಯನ್ನು ಕೊಡಿಸಿದ್ದಾನಲ್ವ, ಹಾಗಾಗಿ ನಾನು ಕೂಡ ಅವನು ಬ್ರಹ್ಮಚಾರಿ, ಅವನಿಗೆ ತರ್ಪಣವನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳು ಯಾರೂ ಕೂಡ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನತಕ್ಕಂತಹ ಭಾವದಿಂದಲೋ ಎಂಬಂತೆ ಕೃಷ್ಣ ಏನು ಮಾಡ್ದ, ಅವನಿಗೆ ಈ ರೀತಿಯಾಗಿ ಭಗವಂತ ಅವನಿಗೆ ಇಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಪ್ರತಿಯೊಬ್ಬರಿಗೂ ಕೂಡ ಈ ಮಂತ್ರವನ್ನು ಹೇಳಿಬಿಟ್ಟು, ಯಾವ ಮಂತ್ರವನ್ನು ಈಗ ಸೂಚನೆ ಮಾಡಿದ್ದೇವೆ ಅದನ್ನು ಹೇಳಿಕೊಂಡು ಭೀಷ್ಮರಿಗೆ ಪ್ರತಿಯೊಬ್ಬರೂ ಕೂಡ ತರ್ಪಣವನ್ನು ಕೊಡಬೇಕು. ಹಾಗಾಗಿ ಇದು ಭೀಷ್ಮಾಷ್ಟಮಿಯ ತರ್ಪಣ ವಿಚಾರ. ಆಮೇಲೆ ಇದರಿಂದಾಗಿ ಈ ವಿಚಾರ ಆದ ನಂತರದಲ್ಲಿ ಅನೇಕ ಹೆಸರುಗಳಿದೆ. ಭೀಷ್ಮ ಶಂತನವೋ ವೀರಃ ಸತ್ಯವಾದಿ, ಇವನಿಗೆ ಒಂದು ಸತ್ಯವಾದಿ ಅನ್ನತಕ್ಕಂತಹ ಹೆಸರಿದೆ, ಜಿತೇಂದ್ರಿಯ ಅನ್ನತಕ್ಕಂತಹ ಹೆಸರಿದೆ. ಇವೆಲ್ಲವೂ ಕೂಡ ಹೆಸರು ಬಂದದ್ದು ಹೇಗೆ ಅಂತಂದು ಹೇಳಿದ್ರೆ, ಜಗತ್ನಲ್ಲಿ ಒಂದೊಂದು ಕ್ರಿಯೆಗೆ ಒಬ್ಬೊಬ್ಬರ ಹೆಸರಿದೆ. ಇವತ್ತು ನಾವು ದಾನ ಅಂತ ಕೂಡಲೇ ಯಾರ ಹೆಸರು ನಮ್ಗೆ ನೆನಪು ಬರುತ್ತೆ? ಆ ಕರ್ಣನ ದಾನ ನೋಡಪ್ಪ, ಈ ಕರ್ಣ ಎಷ್ಟು ಚೆನ್ನಾಗಿ ದಾನವನ್ನು ಮಾಡಿದ್ದಾನೆ ಅಂತ. ಹಾಗೆ ಕರ್ಣನ ದಾನ ನಮಗೆ ಗೊತ್ತಾಗತ್ತೆ. ಇದೇ ನಂತರದಲ್ಲಿ ಆಜ್ಞೆ ಅಂದ ತಕ್ಷಣ ಯಾರು ನೆನಪಾಗುತ್ತೆ ನಮಗೆ? ಸುಗ್ರೀವಾಜ್ಞೆ ಅಂತ ನೆನಪಾಗುತ್ತೆ. ಇವತ್ತು ಕೂಡ ಎಷ್ಟೇ ದೊಡ್ಡವರಿದ್ದರೂ ಕೂಡ ಸುಗ್ರೀವಾಜ್ಞೆ ಆಯಿತು ಅಂದರೆ ಯಾರನ್ನೂ ಕೂಡ ಮೀರ್ಲಿಕ್ಕಿಲ್ಲ ಅಂತ. ಆಜ್ಞೆಗೆ ಪ್ರಸಿದ್ಧನಾಗಿರತಕ್ಕಂಥವನು ಸುಗ್ರೀವ. ಅದೇ ರೀತಿಯಾಗಿ ದಾನಕ್ಕೆ ಪ್ರತಿಜ್ಞೆಗೆ ಪ್ರಸಿದ್ಧನಾಗಿರತಕ್ಕಂತಹ ವ್ಯಕ್ತಿ ಅಂತಂತ ಹೇಳಿದ್ರೆ ಮೂಲ ಇತಿಹಾಸದಲ್ಲಿ ಅವನು ಭೀಷ್ಮ. ಇವತ್ತು ಎಷ್ಟೋ ಜನ ನಾವೆಲ್ಲ ಭೀಷ್ಮ ಅಂತ ಕರೆದು ಪ್ರಾಯಶಃ ಅವನ ಹೆಸರು, ಮೂಲ ಹೆಸರನ್ನೇ ನಾವೆಲ್ಲರೂ ಕೂಡ ಮಾಡ್ತಿರ್ತೇವೆ. ದೇವವ್ರತ ಅಂತ ಅವನ ಹೆಸರು. ಭೀಷ್ಮ ಮಾಡಿರತಕ್ಕಂತಹ ಪ್ರತಿಜ್ಞೆಗಳು ಅನೇಕ. ನನಗೆ ಕೊಟ್ಟಿರತಕ್ಕಂತಹ ವಿಷಯ ಭೀಷ್ಮ ಪ್ರತಿಜ್ಞೆ ಅನ್ನತಕ್ಕಂಥವನು. ಮುಂಚೆ ನಾವು ಭೀಷ್ಮ ಮಾಡಿರತಕ್ಕಂತಹ ಒಂದು 4-5 ಪ್ರತಿಜ್ಞೆಗಳಿದೆ. ಅದನ್ನು ನಾವು ನೋಡಿಬಿಟ್ಟು ಕಡೆಗೆ ಒಂದು ಪ್ರತಿಜ್ಞೆಯನ್ನು, ಭೀಷ್ಮಾಷ್ಟಮಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಪ್ರತಿಜ್ಞೆಯನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ನಾವು ನೋಡಿ ಇದನ್ನು ಇವತ್ತಿನ ಈ ಜ್ಞಾನ ಕಾರ್ಯವನ್ನು ನಾವು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಭೀಷ್ಮ ತಾನು ಮೊದಲಿಗೆ ಮಾಡಿರತಕ್ಕಂತಹ ಪ್ರತಿಜ್ಞೆ, ದಾಶರಾಜನಲ್ಲಿ ನಾನು ಮದುವೆ ಆಗೋದಿಲ್ಲ, ನಾನು ಈ ಸಿಂಹಾಸನಕ್ಕೆ ನಾನು ಏರೋದಿಲ್ಲ, ಏನು ಕುರುವಿನಿಂದಾಗಿ ಬಂದಿರತಕ್ಕಂಥ ಏನು ಈ ಸಿಂಹಾಸನ ಇದೆ, ಈ ಸಿಂಹಾಸನದಲ್ಲಿ ನಾನು ಕೂಡೋದಿಲ್ಲ. ಅಲ್ಲ, ನಿನ್ನ ಮಕ್ಕಳು ಯಾರಾದರೂ ಕೂಡ ಆಸೆ ಬಿದ್ದು ಮುಂದೆ ಇವ್ರಿಗೆ ಬೇಡ, ಯಾಕೆಂತಂತ ಹೇಳಿದ್ರೆ ನಾವೆಲ್ಲ ಇದು ಭೀಷ್ಮರ ಸಂತಾನ, ಹಾಗಾಗಿ ಭೀಷ್ಮರ ಸಂತಾನಕ್ಕೆ ಸಿಂಹಾಸನ ಸಿಗಬೇಕು ಅಂತ ಯಾರಾದರೂ ಕೂಡ ಗಲಾಟೆ ಮಾಡಿದ್ರೆ ಅಂತಂದಿದ್ದಕ್ಕೆ ಆಗ ದೇವವ್ರತನಾಗಿರತಕ್ಕಂಥವನು ತಾನು ದೇವವ್ರತ ಪ್ರತಿಜ್ಞೆಯನ್ನು ಮಾಡ್ತಾನೆ. ನಾನು ಹಾಗಾದ್ರೆ ಮದುವೆ, ನಿಮಗೆ ಈ ಸಂಶಯ ಇದೆಯಲ್ವಾ, ಹಾಗಾಗಿ ನಾನು ಮದುವೆಯೇ ಆಗೋದಿಲ್ಲ. ನಾನು ಮದುವೆ ಆದರೆ ಹೆಂಡತಿ ಮಕ್ಕಳು ಮುಂದೆ ಯಾರಾದರೂ ಕೂಡ ಈ ಸಿಂಹಾಸನಕ್ಕೆ ಅಧಿಕಾರ ಪ್ರಶ್ನೆ ಬಂತು ಅಂತಂತ ಹೇಳಿದ್ರೆ ಅನೇಕ ತೊಂದರೆಗಳಾಗಬಹುದು, ಇದರಿಂದಾಗಿ ಅನ್ಯಾಯವಾಗಬಹುದು. ಹಾಗಾಗಿ ನೀವು ದಾಶರಾಜ, ನೀನು ಯೋಚನೆ ಮಾಡದೇನೆ ನಿನ್ನ ಮಗಳಾಗಿರ್ತಕ್ಕಂತಹ ಸತ್ಯವತಿಯನ್ನು ನನ್ನ ತಂದೆಗೆ ನೀನು ಕೊಟ್ಟು ಮದುವೆ ಮಾಡಬಹುದು. ನಾನು ಮದುವೆ ಆಗೋದಿಲ್ಲ, ಬ್ರಹ್ಮಚಾರಿ ವ್ರತವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಅತ್ಯಂತ ಭಯಂಕರವಾಗಿರತಕ್ಕಂತಹ ಪ್ರತಿಜ್ಞೆಯನ್ನು ಮಾಡಿರತಕ್ಕಂಥವರು ಭೀಷ್ಮಾಚಾರ್ಯರು. ಹಾಗಾಗಿ ಅವತ್ತಿನಿಂದಾಗಿ ಅವರಿಗೆ ಭೀಷ್ಮ ಅನ್ನುವ ಹೆಸರು ಬಂತು. ಅದಾದ ನಂತರದಲ್ಲಿ ಇನ್ನು 2ನೇ ಪ್ರತಿಜ್ಞೆಯನ್ನು ಮಾಡಿರತಕ್ಕಂತಹ ಪ್ರಸಂಗ ಹೀಗಿದೆ. ಯುದ್ಧದ ಪ್ರಸಂಗದಲ್ಲೇ 2 ಪ್ರತಿಜ್ಞೆಯನ್ನು ಅವ್ರು ಮಾಡ್ತಾರೆ. ಒಂದು ಕೃಷ್ಣ ಒಂದು ಪ್ರತಿಜ್ಞೆ ಮಾಡಿರ್ತಾನೆ, ನಾನು ಮಹಾಭಾರತ ಯುದ್ಧದಲ್ಲಿ ನಾನು ಆಯುಧವನ್ನು ನಾನು ಹಿಡಿಯೋದೇ ಇಲ್ಲ, ನಾನು ಸಾರಥ್ಯ ಮಾಡ್ತೀನಿ ಅಷ್ಟೇ ವಿನಃ ನಾನು ಇವ್ರಿಗೆ ಆಯುಧ ಹಿಡಿದುಬಿಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತ ಕೃಷ್ಣನ ಪ್ರತಿಜ್ಞೆ. ಆಗ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡ್ತಾರೆ, ಕೃಷ್ಣ ಈ ಪ್ರತಿಜ್ಞೆ ಮಾಡಿದ್ಯಾ, ನಾನು ಪ್ರತಿಜ್ಞೆ ಮಾಡ್ತೇನೆ, ನಾನು ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸಿಯೇ ತೀರ್ತೇನೆ ಅಂತ ಭೀಷ್ಮಾಚಾರ್ಯರ ಪ್ರತಿಜ್ಞೆ. ಆ ಪ್ರತಿಜ್ಞೆಯನ್ನು ಕೂಡ ಭೀಷ್ಮಾಚಾರ್ಯರು ಸಾಧಿಸಿಬಿಟ್ರು. ಭೀಷ್ಮಾಚಾರ್ಯರು ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಭಗವಂತ ನೀನು ಎಂಥ ಕರುಣಾ ಸಮುದ್ರ, ನೀನು ನಮೇ ಭಕ್ತ ಪ್ರಣಶ್ಯತಿ, ನನ್ನ ಯಾರಾದರೂ ಹಾಳಾಗ್ಬೋದು, ಆದರೆ ನನ್ನ ಭಕ್ತನಾಗಿರ್ತಕ್ಕಂಥವನು ಯಾವತ್ತೂ ಕೂಡ ಅವನು ಹಾಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು
ಭಗವಂತ ನೀನು ಸತ್ಯ ಸಂಕಲ್ಪ, ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಅಂತ ಶ್ರೀಮದ್ ಭಾಗವತ ಗ್ರಂಥ ಭಗವಂತನಲ್ಲಿರತಕ್ಕಂತಹ ಆ ಸತ್ಯ ಅಂತಕ್ಕಂತಹ ಗುಣವನ್ನು ಬಹಳ ವಿಶೇಷವಾಗಿ ನಿರೂಪಣೆಯನ್ನು ಮಾಡುತ್ತೆ. ಅಂತಹ ಸತ್ಯ ಸಂಕಲ್ಪನಾಗಿರತಕ್ಕಂತಹ ನೀನು ನನಗೆ ಕೆಟ್ಟ ಹೆಸರು ಬಂದರೂ ತೊಂದರೆ ಇಲ್ಲ, ನನ್ನ ಸಂಕಲ್ಪ ಮುರಿದು ಬಿದ್ದರೂ ತೊಂದರೆ ಇಲ್ಲ, ಆದರೆ ಭೀಷ್ಮ ನನ್ನ ಭಕ್ತ. ಹಾಗಾಗಿ ಅಂತಹ ಭೀಷ್ಮನ ಪ್ರತಿಜ್ಞೆ ಯಾವತ್ತೂ ಕೂಡ ನನ್ನ ಭಕ್ತ ಸೋತ ಅಂತಕ್ಕಂತಹ ಮಾತು ಬರಬಾರದು ಅಂತ ಯೋಚನೆಯನ್ನು ಮಾಡಿಬಿಟ್ಟು ಅರ್ಜುನ ಯಾವಾಗ ತುಂಬ ಮೆತ್ತಗೆ ಯುದ್ಧವನ್ನು ಮಾಡ್ತಾ ಇರ್ತಾನೆ, ಅಂತಹ ಸಂದರ್ಭದಲ್ಲಿ ಅವನು ತನ್ನ ಕೃಷ್ಣ ತನ್ನ ಶಾಲನ್ನು ತೆಗೆದು ರಥದ ಚಕ್ರವನ್ನು ಕೈಯಲ್ಲಿ ಹಿಡಿದು ಕೌರವರನ್ನು ಹಿಮ್ಮೆಟ್ಟಿಸ್ತೇನೆ ಅಂತ ಅನ್ಕೊಂಡು ಚಕ್ರ ಹಿಡಿದು ಭೀಷ್ಮಾಚಾರ್ಯರ ಮುಂದೆ ಹೋಗಿ ತನ್ನ ಸಂಕಲ್ಪವನ್ನು ಮುರಿದು ಭೀಷ್ಮರ ಪ್ರತಿಜ್ಞೆಯನ್ನು ಎತ್ತಿಡಿದಿದ್ದಾನೆ. ಅಂತಹ ಕರುಣಾಸಾಗರ ಅಂತ ಭೀಷ್ಮಾಚಾರ್ಯರು ತಾವು ತೋರಿಸ್ತಾ ಇದ್ದಾರೆ. ಇದರಿಂದಾಗಿ ಇದು ಭೀಷ್ಮರ ಇನ್ನೊಂದು ಪ್ರತಿಜ್ಞೆ. ಕೃಷ್ಣನ ಕೈಯಲ್ಲಿ ನಾನು ಆಯುಧವನ್ನು ಹಿಡಿಸ್ತೇನೆ ಅನ್ನತಕ್ಕಂಥದ್ದು ಎರಡನೇ ಪ್ರತಿಜ್ಞೆ. ಇದಾದ ನಂತರದಲ್ಲಿ ದುರ್ಯೋಧನನಿಗೆ ಒಂದು ಅಳುಕಿತ್ತು. ಹೌದು, ನಮ್ಮ ಸೈನ್ಯ ಏನೋ ತುಂಬ ಚೆನ್ನಾಗಿದೆ, ಆದರೆ ಈ ಕರ್ಣ ಯಾಕೋ ಹಿಂದೇಟು ಹೊಡಿತಾ ಇದ್ದಾನೆ. ಕರ್ಣನನ್ನು ಭೀಷ್ಮಾಚಾರ್ಯರು ಸ್ವಲ್ಪ ಮುದುರಿಸಿರ್ತಾರೆ. ಎಲ್ಲರಿಗೂ ಕೂಡ ಅತಿರಥ ಮಹಾರಥ ಅಂತಕ್ಕಂತಹ ಪದವಿಯನ್ನು ಕೊಟ್ಟರೆ ಈ ಕರ್ಣನಿಗೆ ನೀನು ಅರ್ಧರಥ ಅಂತ ಅವರು ಹೇಳಿದರು ಭೀಷ್ಮಾಚಾರ್ಯರು. ಯಾಕೆ ಅಂತ ಹೇಳಿದ್ರೆ ಅವನು ಒಳ್ಳೆ ಮಹಾರಥನೇ, ಆದರೆ ಅವನಿಗೆ ಪರಶುರಾಮ ದೇವರ ಶಾಪಗಳಿತ್ತು, ಒಂದೆರಡು ಮೂರು ಶಾಪಗಳಿತ್ತು. ಆಮೇಲೆ ತಾನು ಹಾಕ್ಕೊಂಡಿರ್ತಕ್ಕಂಥ ಕರ್ಣನಿಗೆ ಇರತಕ್ಕಂಥ ದೊಡ್ಡ ಶಕ್ತಿ ಯಾವುದು ಅಂದರೆ ಅವನ ಕವಚ ಮತ್ತು ಅವನ ಕರ್ಣಕುಂಡಲ. ಅದನ್ನು ಅವನು ಕಳ್ಕೊಂಡ್ಬಿಟ್ಟಿದ್ದಾನೆ, ದಾನ ಕೊಟ್ಟು ಇನ್ನೇನೋ ಒಟ್ಟು ಕಳ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗಿರತಕ್ಕಂತಹ ಶಕ್ತಿ ಈ ಎಲ್ಲ ಕಾರಣದಿಂದಾಗಿ ಬಂದಿರತಕ್ಕಂಥದ್ದು. ಆದರೆ ಅದಕ್ಕೆ ಪ್ರತಿಬಂಧಿಯಾಗಿ ಪರಶುರಾಮ ದೇವರ ಶಾಪದೆ ನೀನು ಯಾವಾಗ ಸ್ಪರ್ಧೆಗೋಸ್ಕರ ನೀನು ಯುದ್ಧ ಸ್ಪರ್ಧೆ ಮಾಡ್ತೀಯೋ ಅಂತಹ ಸಂದರ್ಭದಲ್ಲಿ ನಿನಗೆ ಸೋಲು ಬರುತ್ತೆ, ನಿನ್ನ ಬಲ ಹೀನ ಆಗತ್ತೆ ಅಂತ ಶಾಪ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಕರ್ಣ ಇವನು ಅತಿರಥ ಮಹಾರಥದಲ್ಲಿ ಸೇರಿಸೋದೇ ಇಲ್ಲ, ನಾನು ಅವನಿಗೆ ಕೊಡತಕ್ಕಂತಹ ಪದವಿ ಅವನು ಅರ್ಧರಥ ಅಂತ. ಕರ್ಣನಿಗೆ ಇನ್ಸಲ್ಟ್ ಆಗತ್ತೆ. ಕರ್ಣ ಭೀಷ್ಮರು ಇರೋ ತನಕ ನಾನು ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆಗ ಭೀಷ್ಮಾಚಾರ್ಯ ಇನ್ನೊಂದು ಪ್ರತಿಜ್ಞೆ ಮಾಡ್ತಾರೆ, ಯಾರು ಹೆದರೋ ಅವಶ್ಯಕತೆ ಇಲ್ಲ, ನಾನು ದಿವಸಕ್ಕೆ 10,000ಕ್ಕೆ ಕಡಿಮೆ ಇಲ್ಲದೆ ನಾನು ರಥಿಕರನ್ನ ನಾನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಭೀಷ್ಮರ ಪರಾಕ್ರಮ ನೋಡಿ 18 ದಿವಸ ಯುದ್ಧ ಆಗಿದ್ದು. ಅದರಲ್ಲಿ ಮೊದಲ ದಿವಸ ಸೇನಾಧಿಪತ್ಯವನ್ನು ವಹಿಸಿಕೊಂಡಿರತಕ್ಕಂಥವರು ಭೀಷ್ಮಾಚಾರ್ಯರು ಒಬ್ಬರೇ 10 ದಿವಸಗಳ ಕಾಲ ತಾವು ಯುದ್ಧವನ್ನು ತಾವು ಮಾಡಿದ್ದಾರೆ. ಇನ್ನು 8 ದಿವಸದಲ್ಲಿ ಅವರು ಇವರು ಹೋಗಿ ಬಂದರು, ಹಂಚಿಕೊಂಡ್ರು. ಆದರೆ ಸಂಪೂರ್ಣ 10 ದಿವಸಗಳ ಕಾಲ ಯುದ್ಧವನ್ನು ಮಾಡಿರತಕ್ಕಂಥವರು, ಕೌರವ ಸೈನ್ಯವನ್ನು ಮುಂದೆ ನಡೆಸಿರತಕ್ಕಂಥವರು ಭೀಷ್ಮಾಚಾರ್ಯರು. ಇದು ಭೀಷ್ಮಾಚಾರ್ಯರ ಇನ್ನೊಂದು ಪ್ರತಿಜ್ಞೆ. ಇದೆಲ್ಲಕ್ಕೂ ಕೂಡ ವಿಸ್ತೃತವಾಗಿರತಕ್ಕಂತಹ ವ್ಯಾಖ್ಯೆ ಇದೆ. ಈ ಭೀಷ್ಮಾಚಾರ್ಯರ ಇನ್ನೊಂದು ಪ್ರತಿಜ್ಞೆ ಯಾವುದು ಅಂತ ಹೇಳಿದ್ರೆ, ನಾನು ಸ್ತ್ರೀಯರು ಎದುರುಗಡೆ ಬಂದರೆ ನಿಂತರೆ ನಾನು ಯುದ್ಧ ಮಾಡೋದಿಲ್ಲ. ಕಡೆಗೆ ಆ ಪ್ರತಿಜ್ಞೆಯೇ ಅವರಿಗೆ ಮುಳುವಾಯಿತು. ಕಡೆಗೆ ಶಿಖಂಡಿಯನ್ನು ತಂದಿರಿಸಿದಾಗೆಲ್ಲ ಧರ್ಮರಾಜ ಅವರೆಲ್ಲ ಹೋಗಿ ಅಜ್ಜನ ಹತ್ರ ಕೇಳ್ತಾ ಇದ್ದಾರೆ, ಭೀಷ್ಮಾಚಾರ್ಯರೇ ನೀವಿರೋವರೆಗೂ ಕೂಡ ನಾವೆಲ್ಲಿ ಗೆಲ್ಲಲಿಕ್ಕಾಗತ್ತೆ, ಇದು ಧರ್ಮಯುದ್ಧ. ಹಾಗಾಗಿ ನೀವಿರೋ ತನಕ ನಮಗೆ ಗೆಲ್ಲಲಿಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಗೆಲುವಿಗಾಗಿ ನಾವೇನು ಮಾಡ್ಕೊಳ್ಬೇಕು ಅಂತಂದ ಫಸ್ಟ್ ಆಶೀರ್ವಾದ, ವಿಜಯೀ ಭಾವ ಅಂತೇನೋ ಆಶೀರ್ವಾದ ಮಾಡಿಬಿಟ್ಟಿರ್ತಾರೆ ಭೀಷ್ಮಾಚಾರ್ಯರು. ಅದು ಸರಿ ಹೊಂದಬೇಕು ಅಂತಂತ ಹೇಳಿದ್ರೆ ಭೀಷ್ಮಾಚಾರ್ಯರ ಪತನ ಆಗಲೇಬೇಕು. ಆ ಸಂದರ್ಭದಲ್ಲಿ ಅವ್ರು ತಿಳಿಸಿರತಕ್ಕಂತಹ ಮಾತು, ನಂದು ಒಂದು ಪ್ರತಿಜ್ಞೆ ಇದೆ, ನಾನು ಎದುರುಗಡೆ ಸ್ತ್ರೀ ಬಂದು ಅಂತಂತ ಹೇಳಿದ್ರೆ ನಾನು ಸ್ತ್ರೀಯರ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ನನ್ನ ಪ್ರತಿಜ್ಞೆ. ಇದು ಭೀಷ್ಮರ ಅನೇಕ ಪ್ರತಿಜ್ಞೆಯಲ್ಲಿ ಇದೊಂದು ಭೀಷ್ಮರ ಪ್ರತಿಜ್ಞೆ. ಹಾಗಾಗಿ ಆ ಶಿಖಂಡಿಯನ್ನು ಮುಂದೆ ನಿಲ್ಲಿಸ್ಕೊಂಡ್ಬಿಟ್ಟು ತಾವು ಭೀಷ್ಮಾಚಾರ್ಯರು ತಾವು ಶರಶಯ್ಯೆಯಲ್ಲಿ ತಾವು ಮಲಗಿರ್ತಾರೆ. ಹಾಗಾಗಿ ಇಷ್ಟು ಪ್ರತಿಜ್ಞೆಯನ್ನು ಭೀಷ್ಮಾಚಾರ್ಯರು ಮಾಡಿದ್ದಾರೆ. ಆದರೆ ಇದು ಭೀಷ್ಮರ ಪ್ರತಿಜ್ಞೆಯಲ್ಲಿ ಇಷ್ಟು ಅಂಶಗಳಿದೆ. ಇದರಲ್ಲಿ ನಾವಿವತ್ತು ಸ್ವಲ್ಪ ವಿಸ್ತಾರವಾಗಿ ಯಾವಾಗ ನಾನು ಮದುವೆ ಆಗೋದಿಲ್ಲ ಅಂತ ಅವರು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ ಆ ವಿಷಯವನ್ನು ನಾವು ಯಥಾಮತಿ ಸ್ವಲ್ಪ ಹೊತ್ತು ಇರತಕ್ಕಂತಹ ಸಮಯದಲ್ಲಿ ನಾವು ಅದನ್ನು ಚಿಂತನೆಯನ್ನು ಮಾಡೋಣ. ಸ್ವಲ್ಪ ಮೂಲಕ್ಕೆ ಹೋಗಬೇಕಾಗತ್ತೆ. ಬ್ರಹ್ಮದೇವರಿಂದ ಸ್ವಲ್ಪ ನಾವು ಈ ವಿಷಯಗಳನ್ನು ತಗೊಳ್ಬೇಕಾಗತ್ತೆ. ಬ್ರಹ್ಮದೇವರು ಒಮ್ಮೆ ಪೂರ್ವ ಸಮುದ್ರದಲ್ಲಿ ತಾವು ತಪಸ್ಸು ಮಾಡ್ತಾ ಇದ್ರಂತೆ. ತಪಸ್ಸಿ ಕುಳಿತಾಗ ವಿಘ್ನಗಳಿತ್ಯಾದಿಗಳೆಲ್ಲ ಯಾರೂ ಕೂಡ ಮಾಡಬಾರ್ದು. ಆದರೆ ಅವರು ತಪಸ್ಸಿ ಕುಡಿದಿರತಕ್ಕಂತಹ ಸಂದರ್ಭದಲ್ಲಿ ಆ ಸಮುದ್ರದಿಂದಾಗಿ ಒಂದು ಹನಿ ನೀರು ಇವರು ಸಿಡಿತಂತೆ. ಯಾಕೆ ಅಂತಂತ ಹೇಳಿದ್ರೆ ಅವ್ರು ಕುಳಿತಿರ್ತಕ್ಕಂಥದ್ದು ಎಲ್ಲಿ ಅಂತಂತ ಹೇಳಿದ್ರೆ ಎಲ್ಲಿ ಸಮುದ್ರ ಮತ್ತು ಗಂಗಾ ನದಿ ಎರಡೂ ಕೂಡ ಸೇರತ್ತೆ. ಅಂತಹ ಸಂದರ್ಭದಲ್ಲಿ ಅವರು ತಾವು ತಪಸ್ಸಿಗೆ ಕೂತಿರತಕ್ಕಂತಹ ಸ್ಥಳ
ಹಾಗಾಗಿ ಆ ಸೇರುವ ಸಂದರ್ಭದಲ್ಲಿ ಸಾಧಾರಣವಾಗಿ ಆ ಅಲೆಯ ಹೊಡೆದಾಟ, ಸ್ವಲ್ಪ ವೇಗ ಇವೆಲ್ಲವೂ ಕೂಡ ಇರುತ್ತೆ. ಒಂದು ಹನಿ ನೀರು ಮಹಾತ್ಮರಾಗಿರತಕ್ಕಂತಹ ಬ್ರಹ್ಮದೇವರಿಗೆ ತಾಕ್ತು. ಬ್ರಹ್ಮದೇವರಿಗೆ ಸಿಟ್ಟು ಬಂದ್ಬಿಡ್ತು. ನೋಡ್ತಾ ಇದ್ದಾರೆ, ವರುಣ ನಿನ್ನ ಇಷ್ಟು ಜೋರು ಆರ್ಭಟನ, ನಾನು ತಪಸ್ಸಿಗೆ ಕೂತಿದ್ದೇನೆ ಅಂತ ಗೊತ್ತಿದ್ರೂ ಕೂಡ, ಯಾಕೆಂದರೆ ಗಂಗೆ ಅವಳ ಮಡದಿ, ಗಂಗೆ ಬಂದಿರತಕ್ಕಂತಹ ಸಂದರ್ಭ, ಹೆಂಡತಿ ಬಂದಾಗ ಗಂಡನಿಗೆ ಸಂತೋಷ ಆಗತಕ್ಕಂಥದ್ದು ಸಹಜ. ಸಂತೋಷ ಆಯಿತು ಅಂತ ಅಂದ್ಕೊಂಡು ನನ್ನ ತಪಸ್ಸಿಗೆ ನೀನು ಭಂಗವನ್ನು ಉಂಟು ಮಾಡ್ತಾ ಇದ್ದಲ್ವಾ ಅಂತ ಹೇಳಿ ನೀನು 2 ಬಾರಿ ನೀನು ಮನುಷ್ಯ ಯೋನಿಯಲ್ಲಿ ನೀನು ಹುಟ್ಟಬೇಕು ಅಂತ ಅವ್ರು ಶಾಪ ಕೊಟ್ಟುಬಿಟ್ರು. ಇವೆಲ್ಲವೂ ಕೂಡ ಈ ಶಾಪದ ಹಿಂದೆ ಜಗತ್ತಿನಲ್ಲಿ ಮುಂದೆ ನಡೀತಕ್ಕಂತಹ ಅನೇಕ ರೀತಿಯಾಗಿರತಕ್ಕಂತಹ ಕರ್ಮಗಳು, ಅನೇಕ ರೀತಿಯಾಗಿರತಕ್ಕಂತಹ ಯುದ್ಧಗಳು, ಅನೇಕ ರೀತಿಯಾಗಿರತಕ್ಕಂತಹ ಭಗವಂತನ ರೂಪಕ್ಕೆ ಆವಿರ್ಭಾವ, ಇವೆಲ್ಲವೂ ಕೂಡ ಈ ಶಾಪದ ಹಿಂದೆ ಇರುತ್ತೆ. ಹಾಗಾಗಿ ದೇವರು, ದೊಡ್ಡ ದೊಡ್ಡ ಜ್ಞಾನಿಗಳು ಕೊಟ್ಟಿರತಕ್ಕಂತಹ ಶಾಪ ಯಾವುದು ಕೂಡ ಅದು ಟ್ರಾಜಿಡಿಯಲ್ಲಿ ಯಾವತ್ತೂ ಕೂಡ ಅದು ಪರ್ಯವಸಾನ ಆಗೋದಿಲ್ಲ. ಅದರಿಂದ ಯಾವುದೋ ದೊಡ್ಡ ಕಾರ್ಯ ಆಗುತ್ತೆ. ಯಾರು ಈ ಸನಕಾದಿ ಮಹರ್ಷಿಗಳಿಗೆ ಜಯ ವಿಜಯರಿಗೆ ಸನಕಾದಿಗಳು ಶಾಪ ಕೊಟ್ಟರು, ನೀವೆಲ್ಲ ಅಸುರ ಯೋನಿಯಲ್ಲಿ ಹುಟ್ಟುಬಿಡಿ ಅಂತ ಶಾಪ ಕೊಟ್ಟರು. ಹೌದು, ಅದರಿಂದ ಕೆಟ್ಟದಾಯ್ತಾ? ಹೌದು. ಆ ಜಯ ವಿಜಯರಿಗೆ ಆಗಿನ ಕಾಲದಲ್ಲಿ ಬಂದಿರತಕ್ಕಂತಹ ಕಿಂಚಿತ್ ಅಸುರಾವೇಶ ಏನಿದೆ ಅದಕ್ಕೋಸ್ಕರ ಶಾಪ ಸಿಕ್ತು. ಇದರಿಂದಾಗಿ ಭಗವಂತನ ನರಸಿಂಹ ಅನ್ನತಕ್ಕಂತಹ ಒಂದು ರೂಪ ಆವಿರ್ಭಾವಕ್ಕಾಯಿತು. ಇಲ್ಲರ ಆ ನರಸಿಂಹ ರೂಪವನ್ನು ನಾವೆಲ್ಲ ನೋಡಲಿಕ್ಕೆ ನಮಗೆ ಸೌಭಾಗ್ಯವೇ ಇರ್ತಿರಲಿಲ್ಲ. ಹಿರಣ್ಯಕಶಿಪು ಅಷ್ಟೆಲ್ಲ ವರ ಕೇಳಿದ್ದಕ್ಕೆ ಹೀಗೆ ಸಾಯಬಾರ್ದು, ಹಾಗೆ ಸಾಯಬಾರ್ದು, ತ್ವದ್ವಿಶಿಷ್ಟೇಭ್ಯ ಅಸು ವ್ಯಸು, ಬದುಕಿರ್ತಕ್ಕಂತಹ ವಸ್ತುಗಳಿಂದಲೂ ಸಾವು ಬರಬಾರ್ದು, ಸತ್ತಿರ್ತಕ್ಕಂತಹ ವಸ್ತುಗಳಿಂದಲೂ ಕೂಡ ಸಾವು ಬರಬಾರ್ದು, ಹಿಂಗೆಲ್ಲ ಕೇಳಿದ್ದಕ್ಕೆ ಕಡೆಗೆ ನರಸಿಂಹ ರೂಪ ದೇವರ ಆವಿರ್ಭಾವ ನಮಗೆ ಆಯಿತು. ಹಾಗಾಗಿ ಶಾಪದ ಹಿಂದೆ ಅಲ್ಲಿ ದೊಡ್ಡ ಒಂದು ತತ್ವವನ್ನು ಜಗತ್ತಿಗೆ ಕೊಡ್ತಕ್ಕಂತಹ ಒಂದು ಅಂಶ ಇರುತ್ತೆ. ಸೊ ಹಾಗಾಗಿ ಆ ವರುಣ ತಾನು 2 ಬಾರಿ ಅವತಾರ ಮಾಡಬೇಕಾಯಿತು. ಅವನು ಮಹಾಭಿಷಕ್ ಅನ್ನತಕ್ಕಂತಹ ರೂಪದಿಂದಾಗಿ ತಾನು ಆ ಭೂಮಿಯಲ್ಲಿ ತಾನು ಮನುಷ್ಯ ದೇಹವನ್ನು ಪಡ್ಕೊಂಡು ಅವತಾರ ಮಾಡ್ತಾ ಇದ್ದಾನೆ ವರುಣ. ಗಂಗೆಯೂ ಕೂಡ ಇದೇ ಸಂದರ್ಭದಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾಳೆ. ಆಯ್ತು, ಅವನು ತುಂಬ ಚೆನ್ನಾಗಿ ರಾಜ್ಯಭಾರವನ್ನೆಲ್ಲ ಮಾಡಿದ್ದಾನೆ ಮಹಾಭಿಷಕ್. ರಾಜಸೂಯ ಯಾಗವಾದಿಗಳನ್ನು ಮಾಡಿ ಅಶ್ವಮೇಧ ಯಾಗ ಮೊದಲಾದ ದೊಡ್ಡ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾನೆ. ಅದರಿಂದಾಗಿ ಅವನಿಗೆ ಬ್ರಹ್ಮದೇವರ ಸಭೆಗೆ ಹೋಗಲಿಕ್ಕೆ ಅವನಿಗೆ ಅವಕಾಶ ಸಿಕ್ತು. ಯಾವಾಗ ಅವನ ದೇಹ ಆ ಮಹಾಭಿಷಕ್ ಅನ್ನತಕ್ಕಂತಹ ದೇಹ ಹೋದ ನಂತರದಲ್ಲಿ, ಆ ಸಂದರ್ಭದಲ್ಲಿ ಅವನು ಸ್ವರ್ಗಕ್ಕೆ ಹೋದ, ಬ್ರಹ್ಮಲೋಕಕ್ಕೆ ಹೋದ. ಅಲ್ಲಿ ಗಂಗೆ ತಾನು ಮೂರ್ತ ರೂಪದಿಂದಾಗಿ ತಾನಿದ್ಲು. ಇರಬೇಕಾದ್ರೆ ಗಂಗೆ ಏನೋ ಒಂದು ಸಂದರ್ಭದಲ್ಲಿ ಅವಳಿಗೆ ವಸ್ತ್ರಚೂರು ವ್ಯತ್ಯಾಸ ಆಯ್ತಂತೆ ಅವಳಿಗೆ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಅವರು ತಾವು ತಲೆಯನ್ನು ಕೆಳಗೆ ಬಗ್ಗಿಸ್ತಾ ಇದ್ದಾರೆ, ನೋಡಬಾರದು ಅನ್ನತಕ್ಕಂತಹ ಪರಿಸ್ಥಿತಿಯಲ್ಲಿ. ಆದರೆ ಈ ಮಹಾಭಿಷೇಕ ಅಂತವನು ಆ ಗಂಗೆಯನ್ನು ನೋಡ್ತಾ ಇದ್ದ. ಏನು ವಸ್ತುತಃ ತಪ್ಪಿಲ್ಲ, ಯಾಕೆ ಅಂತ ಹೇಳಿದ್ರೆ ಗಂಗೆ ಅವನ ಹೆಂಡತಿ. ಆದ್ದರಿಂದಾಗಿ ತನ್ನ ಹೆಂಡತಿಯನ್ನು ತಾನು ನೋಡ್ತಾ ಇದ್ದ. ಇದರಿಂದಾಗಿ ಬ್ರಹ್ಮದೇವ್, ಯಾಕೆಂದ್ರೆ 2 ಸಲ ಶಾಪ ಕೊಟ್ಟಿದ್ದಾರಲ್ಲ, 2 ಸಲ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕಾಗತ್ತೆ ಅಂತ ಶಾಪ ಕೊಟ್ಟಿದ್ದಾರಲ್ವ. ಹಾಗಾಗಿ ಇನ್ನೊಂದು ಬಾರಿ ಬ್ರಹ್ಮದೇವರು ಹೇಳ್ತಾರೆ, ನೀನು ಪುನಃ ಮನುಷ್ಯ ಯೋನಿಯಲ್ಲಿ ನೀನು ಹುಟ್ಟಬೇಕಾಗತ್ತೆ ಅಂತ ಶಾಪವನ್ನು ತಾವು ಕೊಡ್ತಾ ಇದ್ದಾರೆ. ಪುನಃ ಆ ಮಹಾಭಿಷಕ್ ತಾನು ಅವತಾರವನ್ನು ಮಾಡ್ತಾ ಇದ್ದಾನೆ. ಆ ಮಹಾಭಿಷಕ್, ಆ ವರುಣನೇ ಮುಂದೆ ಮಹಾಭಿಷಕ್ ಆಗಿದ್ದ. ಪುನಃ ಭೂಮಿಗೆ ಬಂದ ನಂತರದಲ್ಲಿ ಅವನು ಈ ಕುರುವಂಶದಲ್ಲಿ ತಾನು ಹುಟ್ಟುತ್ತಾ ಇದ್ದಾನೆ. ಪ್ರತೀಪ ಅನ್ನತಕ್ಕಂತಹ ರಾಜ. ಪ್ರತೀಪ ರಾಜನಿಗೆ 3 ಜನ ಮಕ್ಕಳು, ದೇವಾಪಿ, ಬಾಲ್ಹೀಕ ಮತ್ತು ಶಂತನು ಅನ್ನತಕ್ಕಂತಹ 3 ಜನ ಮಕ್ಕಳು. ಅಲ್ಲಿ ತಾನು ಶಂತನುವಾಗಿ ತಾನು ಅವತಾರವನ್ನು ತಾನು ಮಾಡ್ತಾ ಇದ್ದಾನೆ, ಯಾರು? ವರುಣ. ಹಾಗಾಗಿ ಬ್ರಹ್ಮದೇವರ ಶಾಪ ಅಲ್ಲಿಗೆ ಮುಗಿಯಿತು. ಈ ಸಂದರ್ಭದಲ್ಲಿ ಗಂಗೆಗೆ ಹೇಳ್ತಾ ಇದ್ದಾರೆ, ನೀನು ಕೂಡ ಶಂತನುವಿನ ನೀನು ಮಡದಿಯಾಗಿ ಹುಟ್ಟಬೇಕು ಅಂತಂದ್ಕೊಂಡು ಅವಳಿಗೆ ಒಂದು ಶಾಪರೂಪವಾಗಿರತಕ್ಕಂತಹ ವರ ಇರುತ್ತೆ. ಗಂಗೆ ತಾನು ಸಮಯ ನೋಡ್ತಾ ಇರ್ತಾಳೆ, ನಾನು ಬಂದು ಶಂತನುವನ್ನೇ ಮದುವೆಯಾಗಬೇಕು, ಇದಕ್ಕೇನು ನಾನು ಒಂದು ಯೋಚನೆ ಮಾಡ್ಬೋದು, ಏನು ಪ್ಲಾನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಪ್ರತೀಪ ತಾನು ಗಂಗಾ ನದಿಯ ತೀರದಲ್ಲಿ ಕೂತಿರ್ತಾನೆ. ಪ್ರತೀಪ ಯಾರು? ಶಂತನುವಿನ ತಂದೆ. ಶಂತನು ಪ್ರತೀಪ ರಾಜನ ಹತ್ರ ಬಂದ್ಲು, ನೀನು ನನ್ನನ್ನು ಕಾಪಾಡಬೇಕು ಅಂತ ಹೇಳಿ, ನೀ ನನ್ನನ್ನು ಅಂಗೀಕರಿಸಬೇಕು ಅಂತಂದ್ಕೊಂಡು ಅವಳ ಪ್ರತೀಪನ ಬಲತೊಡೆ ಮೇಲೆ ಬಂದು ಕೂಡ್ತಾ ಇದ್ದಾಳೆ, ನೀ ನನ್ನನ್ನು ಸ್ವೀಕರಿಸು ಅಂತ. ವಸ್ತುತಃ ಮೇಲ್ನೋಟಕ್ಕೆ ನೋಡಿದ್ರೆ ಗಂಗೆ ಏನು ಹೇಳ್ತಾ ಇದ್ದಾಳೆ, ನೀ ನನ್ನನ್ನು ರಕ್ಷಣೆ ಮಾಡಬೇಕು, ನೀ ನನ್ನನ್ನು ಮಡದಿಯಾಗಿ ಸ್ವೀಕರಿಸು ಅಂತ ಕೇಳ್ತಾ ಇದ್ದಾಳೇನೋ ಅಂತ ಅನ್ಸುತ್ತೆ. ಆದರೆ ವಸ್ತುತಃ ಎಲ್ಲರೂ ಕೂಡ ಆಗಿನ ಕಾಲದ ಅರ್ಥ ಮಾಡ್ಕೊಂಡಿದ್ದ ಹಾಗೆ ಪ್ರತೀಪ ರಾಜ ಹೇಳ್ತಾನೆ,
ಹೌದು ನೀನೇನೋ ಕೇಳ್ತಾ ಇದೀಯಾ, ಆದರೆ ನಾನು ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀನು ಬಂದು ಎಲ್ಲಿ ಕೂತಿದ್ದೀಯಾ? ನನ್ನ ಬಲತೊಡೆ ಮೇಲೆ ಕೂಡ್ತಾ ಇದ್ದೀಯಾ. ಮಹಾಭಾರತ ಆದಿಪರ್ವದಲ್ಲಿ ಒಂದು ಮಾತು ಬರುತ್ತೆ, ಭಾಗೋ ಹಿ ದಕ್ಷೋ ದುಹಿತ ಸ್ನುಷಾಯ ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ. ಎಷ್ಟು ಒಂದು ಟೆಕ್ನಿಕಲ್ ಪಾಯಿಂಟ್ ಅಂತ ಹೇಳಿದ್ರೆ, ಇವಳು ಬಂದು ಗಂಗೆ ಬಂದು ಕೂತಿರತಕ್ಕಂಥದ್ದು ಪ್ರತೀಪನ ಬಲತೊಡೆ ಮೇಲೆ. ಅವ್ನು ಹೇಳ್ತಾ ಇದ್ದಾನೆ, ಇಲ್ಲಪ್ಪ ಬಲತೊಡೆ ಅನ್ನತಕ್ಕಂಥದ್ದು ಮದುವೆಯಲ್ಲೆಲ್ಲ ತುಂಬ ಕೆಲವರಿಗೆಲ್ಲ ತುಂಬ ಸಮಸ್ಯೆ ಬಂದ್ಬಿಡುತ್ತೆ. ಹೆಣ್ಣು ಒಪ್ಪಿಸ್ಕೊಡ್ಬೇಕಾದ್ರೆ ಎಲ್ಲಿ ಕೂಡಿಸ್ಬೇಕು ಅಂತ ಒಂದಿಷ್ಟು ಜನ ಗೊತ್ತಿರೋದಿಲ್ಲ ಪಾಪ, ಒಂದಿಷ್ಟು ಜನ ಈ ಕಡೆ ಕೂಡಿ ಒಂದಿಷ್ಟು ಆ ಜನ ಕೂಡಿ ಗೊತ್ತೇ ಆಗೋದಿಲ್ಲ ಕಡೆ ಏನು ಮಾಡಬೇಕು ಅಂತ. ಅದಕ್ಕೆ ಮಹಾಭಾರತ ನಮ್ಗೆ ಹೇಳ್ಕೊಡುತ್ತೆ, ಭಾಗೋ ಹಿ ದಕ್ಷ. ದಕ್ಷ ಅಂದರೆ ಬಲಭಾಗ ಏನಿದೆ ಅದು ಮಗಳು ಕೂಡ್ತಕ್ಕಂತಹ ಸ್ಥಾನ, ಆಮೇಲೆ ಸೊಸೆ ಕೂಡ್ತಕ್ಕಂತಹ ಸ್ಥಾನ. ಹಾಗಾಗಿ ಈಗ ಮದುವೆಯಲ್ಲೆಲ್ಲ ಎಲ್ಲಿ ಕೂಡಿಸ್ಬೇಕು, ಹೆಣ್ಣೊಪ್ಪಿಸ್ಕೊಡ್ಬೇಕಾದ್ರೆ ಮಾವನ ತೊಡೆ ಮೇಲೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಇದ್ರೆ ಎಲ್ಲಿ ಕೂಡಿಸ್ಬೇಕು, ಬಲ ತೊಡೆ ಮೇಲೆ ಕೂಡಿಸ್ಬೇಕು. ಆಮೇಲೆ ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ಆದರೆ ಗಂಡನಿಗೆ ಹೆಣ್ಣನ್ನು ಒಪ್ಪಿಸ್ಕೊಡ್ಬೇಕಾದ್ರೆ ಅವನ ಎಡೆ ತೊಡೆ ಮೇಲೆ ಕೂಡಿಸ್ಬೇಕು. ನೀನು ಬಂದು ನನ್ನ ಬಲ ತೊಡೆಯಲ್ಲಿ ಕೂತಿದ್ದೀಯ, ಹಾದ್ರಿಂದಾಗಿ ನಿನಗೆ ಎರಡಾಗ್ಬೋದು. ಒಂದು, ನೀನು ನನ್ನ ಮಗಳಾಗಬೇಕು, ಆದರೆ ನೀನು ನನ್ನನ್ನು ಕಾಪಾಡಬೇಕು ಅಂತಿದ್ದಾಗ ಮಗಳಾಗಿ ನಿನ್ನನ್ನು ತೊಗೊಂಡ್ಬಿಟ್ರೆ ಮತ್ತೆ ನಾನು ಯಾರಿಗಾರು ಕೂಡ ಮದುವೆ ಮಾಡ್ಕೊಂಡು ಬಿಡಬೇಕು. ಹಾಗಾಗಿ ನಾನು ನಿನ್ನನ್ನು ಕಾಪಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ಏನು ಮಾಡು, ನೀನು ನನ್ನ ಮಗನಾಗಿರತಕ್ಕಂತಹ ಶಂತನು ಇದ್ದಾನೆ, ಹಾಗಾಗಿ ಶಂತನುವನ್ನು ನೀನು ಮದುವೆ ಮಾಡ್ಕೋ. ರೋಗಿ ಬಯಸಿದ್ದು ಹೇಳು ಹಾಲುವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು. ಹಾಗಾಗಿ ಗಂಗೆ ಏನು ಮಾಡಿದ್ಲು ಅಂತಂತ ಹೇಳಿದ್ರೆ, ಈ ರೀತಿಯಾಗಿರತಕ್ಕಂತಹ ಒಂದು ರೂಪವನ್ನು ತೊಟ್ಕೊಂಡು ಬಂದು ತಾನು ಶಂತನುವನ್ನು ತಾನು ಮದುವೆಯಾಗ್ತಾ ಇದ್ದಾಳೆ. ಆದರೆ ಆಯಿತು ಮದುವೆ ಮಾಡ್ಕೋ ಅಂತ ತಕ್ಷಣ ಸುಮ್ಮನೆ ಆಗಲಿಲ್ಲ ಗಂಗೆಗಷ್ಟೇ. ಗಂಗೆ ತನ್ನ 3 ಷರತ್ತುಗಳನ್ನು ಇಡ್ತಾಳಂತೆ. ಪ್ರತೀಪ, ನಾನೇನೋ ಬಂದೆ, ನೀನು ನನ್ನನ್ನು ಕಾಪಾಡ್ತಾ ಇದ್ದೀಯಾ, ಒಳ್ಳೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀಯಾ, ನನ್ನ ಮಗ ಶಂತನು ಇದ್ದಾನೆ, ಅವನಿಗೆ ಮದುವೆ ಆಗ್ಬಿಡು ಅಂತ ನೀನು ಹೇಳ್ತಾ ಇದ್ದೀಯಾ, ಸರಿ. ಆದರೆ ನಂದು 3 ಷರತ್ತಿದೆ. 3 ಷರತ್ತಿಗೆ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಶಂತನುವನ್ನು ನಾನು ಮದುವೆ ಆಗ್ತೇನೆ. ಏನು ಮಹಾಭಾರತ ಹೇಳುತ್ತೆ, ಕಾಸೀತಿ ಪೃಚ್ಛೆ ನತು ಮಾಂ ನಿವಾರಯೇತ್. 2 ಷರತ್ತುಗಳು. ಕಾಸೀತಿ ನ ಪೃಚ್ಛೇತ್, ಒಂದ್ಸಲನೂ ಕೂಡ ನೀನು ಯಾರ ಮಗಳು, ಏನು, ಯಾಕೆ, ಇವೆಲ್ಲ ಏನು ಪ್ರಶ್ನೆ ಮಾಡಿ ನನ್ನ ಬಗ್ಗೆ ಏನು ಕೂಡ ಪ್ರಶ್ನೆ ಮಾಡಲಿಕ್ಕಿಲ್ಲ. ಮೊದಲನೇ ಪ್ರಶ್ನೆ. ನತು ಮಾಂ ನಿವಾರಯೇತ್, ನಾನು ಏನು ಬೇಕಾದರೂ ಮಾಡ್ತೀನಿ, ನಾನು ಮಾಡಬೇಕಾದ್ರೆ ಹೀಗೆ ಮಾಡಬೇಡ ಅಂತ ಹೇಳಲಿಕ್ಕಿಲ್ಲ. 2ನೇ ಷರತ್ತು. 3ನೇದು, ಅಯೋಗ್ಯ ಕರ್ತ್ರೀಂ ಅಪಿ ನೈವ ಪೃಚ್ಛೇತ್. ಅಯೋಗ್ಯ ಕರ್ತ್ರೀಂ, ನಾನು ಕೆಲವು ಸಲ ಯೋಗ್ಯವಾಗಿದ್ದದ್ದನ್ನು ಮಾಡಿದ್ರೆ ಯಾರು ಕೂಡ ಏನು ಪ್ರಶ್ನೆ ಮಾಡೋದಿಲ್ಲ. ಆದರೆ ನಾನು ಕೆಲವು ಸಲ ಅಯೋಗ್ಯವಾದದ್ದೇನೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆ ಸಂದರ್ಭದಲ್ಲೂ ಕೂಡ ನನ್ನನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕಿಲ್ಲ. ಈ 3 ಷರತ್ತುಗಳಿಗೆ ನೀನು ಒಪ್ಪಿದ್ರೆ ನಾನು ಶಂತನುವನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳಿದಾಗ ಪ್ರತೀಪ ಹೇಳ್ತಾನೆ, ಆಯಿತು, ನಾನು ಈ 3 ಷರತ್ತುಗಳಿಗೂ ಕೂಡ ನಾನು ಒಪ್ಪಿದ್ದೇನೆ, ಶಂತನುವನ್ನು ನಾನು ಒಪ್ಪಿಸ್ತೇನೆ. ಶಂತನು ಕರೆದು ಕೇಳ್ತಾ ಇದ್ದಾನೆ, ಶಂತನು ಇದಕ್ಕೆಲ್ಲವೂ ಕೂಡ ನೀನು ಒಪ್ತೀಯ ಅಂತ ಅಂದ್ಕೊಂಡು ಅವನು ಕೂಡ ತಾನು ಒಪ್ಕೊಳ್ತಾನೆ. ಹೀಗಾಯಿತು, ಆಗ ಒಪ್ಕೊಳ್ತಾನೆ. ಇದಾದ ನಂತರದಲ್ಲಿ ಇಬ್ಬರಿಗೂ ಕೂಡ ಮದುವೆ ಆಗುತ್ತೆ. ಹೀಗೇನಾದ್ರು ಕೂಡ ಈ 3ರಲ್ಲಿ ಏನಾದರೂ ಕೂಡ ಒಂದು ಅತಿಕ್ರಮಣ ಆಯಿತು ಅಂತಂತ ಹೇಳಿದ್ರೆ, ಗಚ್ಚೇಯಮಹಂ ವಿಸೃಜ್ಯ, ನಾನು ನಿನ್ನನ್ನು ಬಿಟ್ಟು ಶಂತನವನ್ನು ಬಿಟ್ಟುಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂತ ಗಂಗೆ ತಾನು ಈ ರೀತಿಯಾಗಿ ತಾನು ಹೇಳ್ತಾ ಇದ್ದಾಳೆ. ಇದಾದ ನಂತರದಲ್ಲಿ ಅವರಿಬ್ಬರು ಕೂಡ ಪತಿ ಪತ್ನಿಗಳಾಗ್ತಾರೆ. ಇಷ್ಟಾಗಲಿಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಕಥೆ ಇತ್ತು. ಈ ಭೀಷ್ಮಾಚಾರ್ಯರ ಬಗ್ಗೆ ಹೇಳಬೇಕಾದ್ರೆ, ಈ ಭೀಷ್ಮ ಯಾರು ಅಂತ ಹೇಳಿದಾಗ ವಸೂನಾಂ ಅವತಾರಾಯ ಅಂತ ನಾವು ಅರ್ಘ್ಯ ಕೊಡಬೇಕಾದ್ರೆ ಇದೊಂದು ಮಂತ್ರವನ್ನು ಚಿಂತನೆ ಮಾಡಿದ್ವಿ. ಈ ಭೀಷ್ಮ, ಈಗೇನೋ ಭೀಷ್ಮ ಇದ್ದಾನೆ, ಈ ಭೀಷ್ಮ ಮೂಲ ರೂಪದಲ್ಲಿ ಯಾರು ಅಂತಂತ ಹೇಳಿದ್ರೆ ಅವನು ವಸೂನಾಂ ಅವತಾರಾಯ. ಒಟ್ಟು 8 ಜನ ಅಷ್ಟವಸುಗಳು ಅಂತ ಪ್ರಸಿದ್ಧರಾಗಿರ್ತಾರೆ. ಅಷ್ಟವಸುಗಳನ್ನು ನಾವೆಲ್ಲ ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ ಅಲ್ಲಿ ವಸುಗಳನ್ನು ನಾವು ಚಿಂತನೆಯನ್ನು ಮಾಡ್ಕೊಳ್ತೇವೆ. ವಸು ಚಿಂತನೆಯನ್ನು ನಾವು ಮಾಡ್ಕೊಳ್ಬೇಕು. ಆ ವಸುವಿನಲ್ಲಿ ಒಬ್ಬರಾಗಿರತಕ್ಕಂಥವರು ಆ 7 ಜನ, ಒಟ್ಟು 8 ಜನ ವಸು. ಅದರಲ್ಲಿ ಈ ವಸು ಭೀಷ್ಮನಿಗೆ ಹೆಸರೇನು ಅಂತಂತ ಹೇಳಿದ್ರೆ ದ್ಯು, ವಿಭಾವಸು ಅಂತ ಹೆಸರಿದೆ. ಆ ವಿಭಾವಸು ವಸುವಿಗೆ ದ್ಯು ಎಂಬುದಾಗಿ ಒಂದು ಹೆಸರಿದೆ. ಇವರೇನು ಮಾಡ್ತಾರೆ ಅಂತ ಹೇಳಿ ಇದನ್ನು ಕೂಡ ನಾವು ವಸೂನಾಂ ಅವತಾರಾಯ ಅನ್ನೋದನ್ನು ನಾವು ಚಿಂತನೆ ಮಾಡ್ಕೊಳ್ಬೇಕು. ಈ ದ್ಯು ಅನ್ನತಕ್ಕಂತಹ ವಸುವೆ ಯಾಕೆ ಭೀಷ್ಮ ಆದ? ಅಲ್ಲೇನೋ ಶಂತನು ಶಾಪದಿಂದಾಗಿ ಮಹಾಭಿಷೇಕ ಆಗಿರತಕ್ಕಂತಹ ಶಂತನು ವರುಣ ತಾನು ಶಂತನುವಾಗಿ ಹುಟ್ಟಿದ. ಈ ಭೀಷ್ಮ ಯಾಕೆ ಹುಟ್ಟಬೇಕಾಗಿತ್ತು? ದ್ಯು ವಸು ಇವನಿಗೇನಾಗಿತ್ತು ಭೂಮಿಗೆ ಬರುವಂಥದ್ದು ಅಂತಂತ ಹೇಳಿದ್ರೆ, ದ್ಯು ಅನ್ನುವ ವಸುವಿನ ಹೆಂಡತಿ ವರಾಂಗಿ ಅಂತ ಒಬ್ಬಳು. ವರಾಂಗಿಗೆ
ಇನ್ನೊಬ್ಬಳು ಸ್ನೇಹಿತೆ ಇದ್ದು ಅವಳ ಹೆಸರು ಕೂಡ ವರಾಂಗಿ. ಆದರೆ ಅವಳು ರಾಜನ ಹೆಂಡತಿ ಸುವಿಂದ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜನ ಹೆಂಡತಿ ವರಾಂಗಿ ತುಂಬ ಕಾಸ ಸ್ನೇಹಿತರು. ಈ ವಸುವಿನ ಹೆಂಡತಿ ಯೋಚನೆ ಮಾಡ್ತಾಳಂತೆ, ನಾನು ಎಷ್ಟು ದಿವಸ ಆದರೂ ಕೂಡ ನಾನು ಹಿಂಗೆ ಇದ್ದೀನಿ, ನನ್ನ ಕೈಯಲ್ಲಿ ನನಗೆ ಶಕ್ತಿ ಗಿಕ್ತಿ ಯೌವನ ಮುಖದಲ್ಲಿ ಸೌಂದರ್ಯ ಕಡಿಮೆ ಆಗ್ತಾ ಇಲ್ಲ. ಪಾಪ ನನ್ನ ಸ್ನೇಹಿತೆ ವರಾಂಗಿಗೆ ಯಾಕೋ ವಯಸ್ಸಾದಂಗೆ ಕಾಣ್ತಾ ಇದ್ದಾಳೆ, ಇವಳಿಗೂ ಕೂಡ ವಯಸ್ಸಾಗಬಾರ್ದು, ಅಷ್ಟು ಫ್ರೆಂಡ್ಸ್ ಅವರು. ಸೊ ಇದರಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವಳಿಗೊಂದು ಉಪಾಯ ಗೊತ್ತಾಯ್ತಂತೆ. ವಸಿಷ್ಠರ ಹತ್ರ ಒಂದು ನಂದಿನಿ ಅನ್ನತಕ್ಕಂಥ ಒಂದು ಆಕಳಿದೆ, ಒಂದು ಗೋವಿದೆ. ಹಾಗಾಗಿ ಆ ಗೋವಿನ ಹಾಲನ್ನು ಯಾರು ಕುಡಿತಾರೋ 10 ವರ್ಷ ಸಹಸ್ರಾಣಿ ಸಜೀವೇ ಸ್ಥಿರ ಯೌವನ. ಆದಿಪರ್ವತ 99ನೇ ಅಧ್ಯಾಯದಲ್ಲಿ ಬರುತ್ತೆ ಮಹಾಭಾರತದಲ್ಲಿ. ಯಾರು ಈ ನಂದಿನಿಯ ಹಸುವಿನ ಹಾಲನ್ನು ಯಾರು ಕುಡಿತಾರೆ, ನಮ್ಮ ಪ್ಯಾಕೆಟ್ ಹಾಲಲ್ಲ ನಂದಿನಿ, ವಸಿಷ್ಠರ ಆ ಸುರಭಿಯ ಮಗಳಂತೆ ಅವಳು, ಆ ನಂದಿನಿ ಹಸುವಿನ ಹಾಲನ್ನು ಯಾರು ಕುಡಿತಾ ಇದ್ದಾರೆ ಅಂಥವರು 10 ವರ್ಷಗಳ 10 ವರ್ಷ ಸಹಸ್ರಾಣಿ, 10 ಸಹಸ್ರ, ಸೊ 10,000 ವರ್ಷಗಳಷ್ಟು ಕಾಲ ಸ್ಥಿರ ಯೌವನ, ಅವನ ಯೌವನದಲ್ಲಿ ಏನು ಚೂರು ಕಿಂಚಿತ್ತೂ ಕೂಡ ಕಡಿಮೆ ಆಗೋದಿಲ್ಲಂತೆ ಪ್ಲಾನ್ ಮಾಡ್ತಾರಂತೆ. ಹಾಗಾಗಿ ಇವಳು ಈ ವರಾಂಗಿ ಏನು ಮಾಡ್ತಾಳೆ, ಕ್ಷತ್ರಿಯ ವರಾಂಗಿಗೆ ಸಹಾಯ ಮಾಡಬೇಕು ಅಂತ ವಸುವಿನ ಹೆಂಡತಿ ತನ್ನ ಗಂಡನಿಗೆ ಹಿಂಬಾಲಿ ಬೀಳ್ತಾಳಂತೆ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಆ ಹಸು ಬೇಕು, ನನಗೆ ಅದು ವಸಿಷ್ಠರ ಹತ್ರ ಇರೋದು. ಪಾಪ ಇವನು ಏನು ಮಾಡಿದ, ಹೆಂಡತಿ ಮಾತನ್ನು ಕೇಳಲಿಕ್ಕೆ ಹೋಗ್ಬಿಟ್ಟು ತನ್ನ 7 ಜನ, ಅವಳಿಗೆ 8 ಜನ ವಸುಗಳಲ್ಲ, ಸೊ 7 ಜನ ಅಣ್ಣ ತಮ್ಮಂದಿರಿಗೂ ಕೂಡ ಸಭೆ ಸೇರಿಸ್ಬಿಟ್ಟು, ನೋಡಿ ನಾನು ಈಗೊಂದು ಕೆಲಸ ಮಾಡ್ತಾ ಇದ್ದೇನೆ, ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳಿದಾಗ ಅವರೆಲ್ಲರೂ ಕೂಡ ಓಂ ಅಂತ ಇದ್ದಾರೆ. ಆಯ್ತು, ನಾವು ಸಹಾಯ ಮಾಡ್ತೀವಿ. ಎಲ್ಲರೂ ಕೂಡ ಸೇರಿಬಿಟ್ಟು ಆ ಹಸುವನ್ನು ಕದೀಲಿಕ್ಕೆ ಹೋಗಿರತಕ್ಕಂತಹ ಸಂದರ್ಭದಲ್ಲಿ ಆಗ ವಸಿಷ್ಠರು ತಾವು ಶಾಪವನ್ನು ಕೊಡ್ತಾರೆ. ನೀವೆಲ್ಲರೂ ಕೂಡ ಗೋವನ್ನು ಅಪಹರಣ ಮಾಡ್ತಕ್ಕಂತಹ ಕಾರಣದಿಂದಾಗಿ ನೀವೆಲ್ಲರೂ ಕೂಡ ಮನುಷ್ಯರಾಗಿ ನೀವು ಹುಟ್ಟಬೇಕು ಅಂತ ತುಂಬ ದೊಡ್ಡ ಶಾಪ. ಅಂದರೆ ಇವತ್ತು ನಮಗೊಂದು ಸಂದೇಶ, ಗೋವಿನ ಅಪಹರಣವನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ಮಾಡಲಿಕ್ಕಿಲ್ಲ. ಈಗ ಅವ್ರ ದೇವತೆಗಳು ಮನುಷ್ಯ ಯೋನಿಲಿ ಅವತಾರ ಮಾಡೋದು ಅಂತಂತ ಹೇಳಿದ್ರೆ ಅವರಿಗೆ ತುಂಬ ಅದು ಕೆಟ್ಟ ಪರಿಸ್ಥಿತಿ ಅವರಿಗೆ. ನಾವು ನಮಗೇನಾದರೂ ಕೂಡ ನರಕ ಇಂತಹ ದೊಡ್ಡ ಶಿಕ್ಷೆ ಹೇಗೋ ಆ ರೀತಿಯಲ್ಲಿ ದೇವತೆಗಳಿಗೆ ಮನುಷ್ಯರಾಗಿ ಅವತಾರ ಮಾಡತಕ್ಕಂಥದ್ದು ಅಷ್ಟು ದೊಡ್ಡ ಶಿಕ್ಷೆ. ಹಾಗಾಗಿ ಇದರ ಮುಖಾಂತರವಾಗಿ ಶ್ರೀಮದ್ ಮಹಾಭಾರತ ಹೇಳ್ತಾ ಇದೆ, ಯಾರು ಗೋವಿನ ಅಪಹರಣಕ್ಕೆ ಯಾರು ಕಾರಣೀಕರ್ತರಾಗ್ತಾ ಇದ್ದಾರೋ ಅಂಥವರು ನರಕಾದಿ ಅನರ್ಥಗಳನ್ನು ತಾವು ಅನುಭವಿಸಬೇಕಾಗತ್ತೆ. ಆ ವಸುಗಳು ಎಷ್ಟು ಕಷ್ಟವನ್ನು ಪಟ್ಟಿದ್ರೋ ಅದಕ್ಕಿಂತ ಸಾವಿರಾರು ಪಟ್ಟು ಕಷ್ಟವನ್ನು ಪಡಬೇಕಾಗತ್ತೆ. ಆದ್ದರಿಂದ ಯಾರೂ ಕೂಡ ಗೋ ಅಪಹರಣವನ್ನು ಮಾಡಲೇಬಾರದು ಅನ್ನತಕ್ಕಂಥ ಒಂದು ಲೌಕಿಕ ಸಂದೇಶವೂ ಕೂಡ ನಮಗೆ ಶ್ರೀಮದ್ ಮಹಾಭಾರತ ಗ್ರಂಥ ನಮಗೆ ಕೊಡ್ತಾ ಇದೆ. ಇದಾದ ನಂತರದಲ್ಲಿ ಕಡೆ ಮನುಷ್ಯರಾಗಿ ಹುಟ್ಟಿ ಅಂತ ತಕ್ಷಣ ಮತ್ತೆಲ್ಲರಿಗೂ ಕೂಡ ಹೆದರಿಕೆ ಪ್ರಾರಂಭ ಆಯಿತು. ಯಾರೂ ಕೂಡ ಇಷ್ಟಪಡೋದಿಲ್ಲ, ಅವರವರಲ್ಲೇ ಮಾತಾಡಿಕೊಂಡ್ರು. ಅವರೆಲ್ಲರೂ ಕೂಡ ಗಂಗೆ ಹತ್ರ ಓಡೋದು. ಗಂಗೆ, ಯಾಕಂದರೆ ನಾವು ಮನುಷ್ಯರ ಹೊಟ್ಟೆಯಲ್ಲಿ, ಮನುಷ್ಯ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ನಾವು ಯಾರೂ ಕೂಡ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ನೀನೇನಾದರೂ ಕೂಡ ನಮ್ಮನ್ನು ಪಾರು ಮಾಡಬೇಕು, ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ನಿನ್ನ ಹೊಟ್ಟೆಯಲ್ಲಿ ನಾವು ಹುಟ್ಟುವಂತೆ ನೋಡ್ಕೊಳ್ಬೇಕು. ಹುಟ್ಟಿದ ತಕ್ಷಣ ಏನು ಮಾಡಿ ಅಂತಂತೇಳಿ ನಮ್ಮ 7 ಜನರನ್ನು ಕೂಡ ನೀನು ಹುಟ್ಟಿದ ತಕ್ಷಣ ಸಾಯಿಸಿಬಿಡ್ಬೇಕು. ಯಾಕಂದರೆ ನಮ್ಮೆಲ್ಲ ಸಂಹಾರ ಚಿಕ್ಕವರಿದ್ದಾಗೆ ನೀನು ಸಂಹಾರ ಮಾಡಿದಿ ಅಂದರೆ ನಮಗೆ ಮೂಲ ವಸುಗಳ ರೂಪಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ನಾವು ತುಂಬ ವರ್ಷ ಈ ಮನುಷ್ಯ ಶರೀರದಲ್ಲಿ ನಾವು ಇಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ನಮ್ಮೆಲ್ಲರ ಆಯುಷ್ಯವನ್ನು ಕೂಡ ನೀನು ಯಾರಿಗೆ ಕೊಡು ಅಂತಂತ ಹೇಳಿದ್ರೆ ನನ್ನ ಅಣ್ಣ ಆ ಅನ್ನೋ ವಸು ಇದಾನಲ್ಲ ಅವನಿಗೆ ಕೊಡು. ನಮ್ಮಲ್ಲಿರತಕ್ಕಂಥ ಎಲ್ಲ ಜ್ಞಾನ, ಶಕ್ತಿ, ಪರಾಕ್ರಮ ಇವೆಲ್ಲವನ್ನು ಕೂಡ ನೀನು ಯಾರಿಗೆ ಕೊಡಬೇಕು, ಅನ್ನತಕ್ಕಂಥ ವಸುವಿಗೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಇದು ವಸಿಷ್ಠರು. ಸೊ ಇಲ್ಲಿ ಒಂದು ಚಿಕ್ಕ ಅಂಶ ಇದೆ. ವಸಿಷ್ಠರು ಹಾಗಾಗಿ ದೇವತೆಗಳಾಗಿರತಕ್ಕಂತಹ ವಸುಗಳಿಗೆ ಶಾಪವನ್ನು ಕೊಡಲಿಕ್ಕೆ ಅವರಿಗೆ ಶಕ್ತಿ ಇದೆಯಾ ಅಂತ ಹೇಳಿದಾಗ ಸ್ವಲ್ಪ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳ್ತಾರೆ. ವಸಿಷ್ಠ ಸಂಸ್ಥಃ ಕಮಲಾಸನಃ ಅಂತ ಒಂದು ಮಾತನ್ನು ನಿರೂಪಣೆಯನ್ನು ಮಾಡ್ತಾರೆ. ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು. ವಸಿಷ್ಠರಲ್ಲಿ ಬ್ರಹ್ಮದೇವರಿರ್ತಾರೆ. ಆ ಬ್ರಹ್ಮದೇವರ ಶಾಪ ಆದ್ರಿಂದಾಗಿ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಯಾಕೆಂತಂತ ಹೇಳಿದ್ರೆ ವಸಿಷ್ಠರು ಋಷಿಗಳ ಗಣದಲ್ಲಿ ಬರತಕ್ಕಂಥವರು. ಹಾಗಾಗಿ ಎಲ್ಲ ವಸುಗಳಿಗೂ ಕೂಡ ಕೊಡ್ತಕ್ಕಂತಹ ಶಕ್ತಿ ಅವರಿಗೆ, ಅಥವಾ ಅವ್ರನ್ನ ಶಾಪ ಕೊಟ್ಟರೆ ಅದು ಸಂಪೂರ್ಣ ಫಲ ಕೊಡಬೇಕಾಗಿಲ್ಲ. ಆದರೆ ವಸಿಷ್ಠರಲ್ಲಿರತಕ್ಕಂತಹ ಬ್ರಹ್ಮದೇವರು ಈ ಶಾಪವನ್ನು ಕೊಟ್ಟಿರತಕ್ಕಂತಹ ಕಾರಣದಿಂದಾಗಿ ಆ ಶಾಪವನ್ನು ಅವರಿಗೆ ಅನುಭವಿಸಲೇಬೇಕಾಯಿತು. ಅನ್ನತಕ್ಕಂತಹ ವಸುವಿಗೆ ಮತ್ತು ವರಾಂಗಿ ಅನ್ನತಕ್ಕಂಥವ್ರಿಗೆ ಇನ್ನೂ ಕೂಡ ಒಂದು ಶಾಪವನ್ನು ಹೆಚ್ಚಾಗಿ ಕೊಡ್ತಾ ಇದ್ದಾರೆ ವಸಿಷ್ಠರು. ಮುಂದಿನ ಬರತಕ್ಕಂತಹ ಜನ್ಮದಲ್ಲಿ ನೀವಿಬ್ಬರೂ ಕೂಡ ಪರಸ್ಪರ ಶತ್ರುಗಳಾಗಿ ಹುಟ್ಟಿ. ಇದು ಕೂಡ ನಮಗೊಂದು ಸಂದೇಶ. ನಾವು ಪತಿ ಪತ್ನಿಯರು ಯಾವತ್ತೂ ಕೂಡ ಪತ್ನಿಗೂ ಒಂದು ಸಂದೇಶ, ಪತಿಗೂ ಒಂದು ಸಂದೇಶ. ಕೆಲವು ಸಲ
ಹೀಗಾಗತಕ್ಕಂತಹ ಸಾಧ್ಯತೆಗಳಿದೆ. ಪತ್ನಿ ಏನೋ ಜಾಸ್ತಿ ಸಂಪತ್ತು, ಜಾಸ್ತಿ ಆಭರಣ ಇತ್ಯಾದಿಗಳನ್ನ ಏನಾದರೂ ಕೂಡ ಬಯಸಿದ್ಲು ಅಂತಂತ ಹೇಳಿದ್ರೆ, ಗಂಡನಾಗಿರತಕ್ಕಂಥವ ಹೆಂಡತಿ ಹೇಳಿದ್ದಾಳೆ ಅಂತಂತ ಅಂದ್ಕೊಂಡು ಪೂರೈಸ್ತಾನೆ. ಆ ಪೂರೈಸ್ಲಿಕ್ಕೆ ಏನಾದರೂ ಕೂಡ ತಾನು ವಾಮ ಮಾರ್ಗವನ್ನು ಅನುಸರಿಸಿದ ಅಂತಂತ ಹೇಳಿದ್ರೆ, ಒಳ್ಳೆಯ ರೀತಿಯಲ್ಲಿ ಅವನು ಮಾಡಿದ್ರೆ ಸರಿ, ಹೆಂಡತಿಯ ಆಸೆನ ತೀರಿಸಿದಾಗ ಆಗತ್ತೆ, ಅದು ಕೂಡ ಒಳ್ಳೆಯದೇ. ಆದರೆ ಇದರಿಂದ ಏನಾದರೂ ಕೂಡ ಅವನು ತಾನು ಕೆಟ್ಟ ಕಾರ್ಯಗಳಲ್ಲಿ ಏನಾದರೂ ಕೂಡ ಪ್ರವೃತ್ತಿಯನ್ನು ಮಾಡ್ದ ಅಂತಂತ ಹೇಳಿದ್ರೆ, ನಮಗೆ ಈ ಶಾಪವನ್ನು ನಾವು ನೆನೆಸ್ಕೊಳ್ಬೇಕು. ಬರುವ ಜನ್ಮದಲ್ಲಿ ಮೂಲತಃ ಅವರು ಗಂಡ ಹೆಂಡತಿ ಆಗಿದ್ದರೂ ಕೂಡ ಬರುವ ಜನ್ಮದಲ್ಲಿ ಅವರು ಪರಮದ್ವೇಷಗಳಾಗಿ ಹುಡ್ತಾರೆ. ಮುಂದೆ ನೋಡಿದ್ರೆ ಒಂದು ಕಡೆ ಅಂಬೆ, ಇನ್ನೊಂದು ಕಡೆ ಭೀಷ್ಮಾಚಾರ್ಯರು. ಅಂಬೆ ಮುಂದೆ ವಿಷಯ ಆದರೆ ಬರುತ್ತೆ, ಪ್ರಸಂಗ ಬಂದಾಗ ಇಲ್ಲೇ ಮುಗಿಸ್ಬಿಡ್ತಿರೋದನ್ನ. ಅಂಬೆ ಅವಳು ಈ ವರಾಂಗಿಣಿ ಅಂತಕ್ಕಂತಹ ವಸುವಿನ ಹೆಂಡತಿಯನ್ನು ವರಾಂಗಿ ಇದ್ಲು, ಅವಳೇ ತಾನು ಅಂಬೆಯಾಗಿ ಹುಡ್ತಾ ಇದ್ದಾಳೆ. ಎಂಥ ವೈರ, ಎಂಥ ವೈರ! ಈ ಅಂಬೆಯೇ ಮುಂದೆ ತಾನು ಶಿಖಂಡಿ ಆಗ್ತಾಳೆ. ಈ ಶಿಖಂಡಿ ಮುಂದೆನೆ ಇವ್ರು ಸಾಯ್ಬೇಕಾದ್ರೆ ಎಂಥ ಪರಮ ವೈರ! ಇವತ್ತು ಕೆಲವು ಸಲ ನಾವು ಮನೆಯಲ್ಲೆಲ್ಲ ಕೆಲವು ಸಲ ಅನುಭವಿಸೋದು, ತುಂಬ ಜನ ಅನುಭವಿಸೋದುಂಟು. ಮನೆಯಲ್ಲೇ ಇರ್ತಾರೆ, ಗಂಡ ಹೆಂಡತಿಯಾಗೇ ಇರ್ತಾರೆ, ಎಂಥ ಪರಮ ವೈರ, ಪರಮ ವೈರ. ಪ್ರತಿನಿತ್ಯವಾಗಿದ್ದರೂ ಕೂಡ ಇದ್ಯಾವುದೋ ಜಗಳವೋ ಇನ್ನೇಂದೇನೋ ಆಗುತ್ತೆ. ಹೆಚ್ಚು ಅಂತಂತ ಹೇಳಿದ್ರೆ ವಿಚ್ಛೇದನ ತನಕ ಹೋಗ್ಬಿಡ್ತಾ ಇದೆ. ಯಾಕೆ ಅಂತಂತ ಹೇಳಿದ್ರೆ, ಇದು ನಮಗೆ ಎಲ್ಲ ನಾವು ಇವತ್ತೇನು ಅನುಭವಿಸ್ತಾ ಇದ್ದೇವೋ ಇವೆಲ್ಲವೂ ಕೂಡ ನಾವು ಇದೇ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ತಪ್ಪು ಆಗಿರಬೇಕಾಗಿಲ್ಲ. ಗರುಡ ಪುರಾಣ ಒಂದು ಸೂಚನೆ ಕೊಡುತ್ತೆ, ಅವಶ್ಯಂ ಅನುಭೋಕ್ತವ್ಯಂ ಕೃತ್ವಾ ಕರ್ಮ ಶುಭಾಶುಭಂ. ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕರ್ಮ, ನಾವು ಮಾಡಿರ್ತಕ್ಕಂತಹ ಕೆಟ್ಟ ಕರ್ಮ, ಇದನ್ನೆಲ್ಲ ಅನುಭವಿಸ್ತಕ್ಕಂತಹ ವ್ಯಕ್ತಿ ಯಾರು? ನಾನೇ. ಅದಕ್ಕೆ ಕನ್ನಡದಲ್ಲಿ ಗಾದೆ ಬಂತು, ಮಾಡಿದ್ದುಣ್ಣೋ ಮಹಾರಾಯ. ಅಂದರೆ ಬರೀ ಅಡುಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಾವು ಏನು ಒಳ್ಳೆ ಕೆಲಸ ಮಾಡಿರ್ತೇವೆ, ನಮ್ಗೆ ಇವತ್ತು ಸುಖ ಆಗ್ತಾ ಇದೆ ಅಂದರೆ ನಾವು ಪೂರ್ವ ಜನ್ಮದಲ್ಲಿ ಯಾವುದೋ ತುಂಬ ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತ ಅಂದ್ಕೊಳ್ಬೇಕು. ತುಂಬ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾವುದೋ ಪೂರ್ವ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ್ದೇವೆ ಅಂತ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಹಾಗಾಗಿ ಇಂತಹ ಅನ್ಯೋನ್ಯ ಪತಿಪತ್ನಿಯಾಗಿರತಕ್ಕಂತಹ ದ್ಯುವಸು ಮತ್ತು ವರಾಂಗಿ ಬರುವ ಜನ್ಮದಲ್ಲಿ ಒಳ್ಳೆ ಪರಸ್ಪರ ವಿರುದ್ಧರಾಗಿರತಕ್ಕಂತಹ ಶತ್ರುಗಳಾಗಿ ತಾವು ಹುಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತನಕ ಬಂದಿದ್ದೇವೆ ನಾವು. ಹಾಗಾಗಿ ಭೀಷ್ಮಾಚಾರ್ಯರು ತಾವು ಗಂಗೆಯಲ್ಲಿ ತಾವು ಅವತಾರವನ್ನು ಮಾಡ್ತಾ ಇದ್ದಾರೆ. ಗಂಗೆ ತಾನು ಶಂತನವನ್ನು ತಾನು ವಿವಾಹ ಆಗ್ತಾ ಇದ್ದಾಳೆ. ವಿವಾಹ ಹಾಕ್ಬೇಕಾದ್ರೆ ಅವಳು 3 ಕಂಡೀಷನ್ ಹಾಕಿದ್ದಾಳೆ, 3 ಷರತ್ತು. ಏನು ಕೂಡ ಕೇಳಲಿಕ್ಕಿಲ್ಲ ಅಂತ. ತನಗೆ ಮಗು ಹುಟ್ಟಿದ ತಕ್ಷಣ ಅವಳು 7 ಜನರನ್ನು ಕೂಡ ಸಂಹಾರ ಮಾಡ್ತು. 8ನೇ ಮಗು ಹುಟ್ಟಿದೆ, ಅದನ್ನು ಸಂಹಾರ ಮಾಡಬೇಕು ಅಂತ ಅವಳು ಗೊತ್ತು. ಶಂತನು ನಿಜವಾಗ್ಲೂ ಕೂಡ ಬಂದು ತಡಿತಾನೆ, ಯಾಕಂದ್ರೆ ಅವನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. 7 ಸಲ ಸಹಿಸ್ಕೊಂಡ. ಯಾಕಂದ್ರೆ ಕೇಳ್ಬಿಟ್ರೆ ಇವಳು ಹೋಗ್ಬಿಡ್ತಾಳೆ, ಗಂಗೆ ನನ್ನ ಜೊತೆಗೆ ಇರೋದಿಲ್ಲ ಅಂತ ಅನ್ಕೊಂಡು ಹೋಗ್ಬಿಡ್ತಾಳೆ ಅಂತ ಅನ್ಕೊಂಡು ಕೇಳಿರಲಿಲ್ಲ. 8ನೇ ಸಂದರ್ಭದಲ್ಲಿ ಇವಳು ನಟನೆ ಮಾಡಲಿಕ್ಕೆ ಹೊರಟಾಗ ಕೇಳ್ತಾ ಇದ್ದಾನೆ, ಯಾಕೆ ಅಂತಂತ ಅನ್ಕೊಂಡು. ಸೊ ಇವೆಲ್ಲವನ್ನು ಕೂಡ ವೃತ್ತಾಂತವನ್ನು ಹೇಳಿ ಇನ್ನು ಮುಂದೆ ನಾನು ಇರೋದಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ಇಲ್ಲಿ ತುಂಬ ಒಂದು ಮಹಾಭಾರತ ಒಂದು ವಿಷಯವನ್ನು ಸೂಚನೆ ಮಾಡುತ್ತೆ. ಶಂತನು ಇದ್ದಿರತಕ್ಕಂಥದ್ದು ಮನುಷ್ಯ ಶರೀರದಿಂದ ಇದ್ದಾನೆ, ಆದರೆ ಗಂಗೆ ಇರತಕ್ಕಂಥದ್ದು ದೇವತಾ ಶರೀರದಲ್ಲಿ. ಆದರೆ ಆ ಶಂತನುವಿಗೆ ಇವಳು ದೇವತೆಯಾಗಿರತಕ್ಕಂತಹ ಗಂಗೆ ಅಂತ ಗೊತ್ತಾಗಲೇ ಇಲ್ಲ. ಗೊತ್ತಾದ ನಂತರದಲ್ಲಿ ನೋಡಿ, ನಮ್ಮ ಹತ್ರ ಎಷ್ಟೋ ಜನ ದೇವತೆಗಳಿರ್ಬೋದು, ಆದರೆ ಯಾರಿಗಾರು ಕೂಡ ಇವರು ದೇವತೆ ಅಂತ ಗೊತ್ತಾಯಿತು ಅಂತಂತ ಹೇಳಿದ್ರೆ ಅವ್ರಿಗೆ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಅದು ನಮ್ಮ ಸುತ್ತಮುತ್ತ ಅನೇಕ ಜನ ದೇವತೆಗಳಿರ್ಬೋದು, ಆದರೆ ಇವರು ದೇವತೆ ಅಂತ ನಮ್ಗೇನಾದ್ರು ಗೊತ್ತಾಯಿತು ಅಂತಂತ ಹೇಳಿದ್ರೆ ಅವ್ರ ಹತ್ರ ತಾವು ವಾಸ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಗಂಗಾದೇವಿ ನಿನ್ನ ಮಗನಿಗೆ ಚೆನ್ನಾಗಿ ಅಧ್ಯಯನವನ್ನು ಮಾಡಿಸ್ಕೊಂಡು ಬಂದು ಅನಂತರದಲ್ಲಿ ನಿನ್ನ ಹತ್ರ ಬಿಡ್ತೇನೆ ಅಂತಂತ ಅಂದ್ಕೊಂಡು ಬೃಹಸ್ಪತ್ಯಾಚಾರ್ಯರಲ್ಲಿ ಪರಶುರಾಮರಲ್ಲಿ ತಾವು ಅಧ್ಯಯನವನ್ನು ಮಾಡಿಸಿಕೊಂಡು ಬಂದು ಶಂತನುವಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾಳೆ. ಶಂತನು ನನ್ನ 7 ಮಕ್ಕಳು ಕೂಡ ಮರಣ ಹೊಂದಿದ್ದಾರೆ ಅನ್ನೋದನ್ನು ಮರೆತ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ಗಂಗೆ ನನ್ನನ್ನು ಪರಿತ್ಯಜಿಸಿ ಹೋಗಿದ್ದಾಳೆ ಅನ್ನೋದನ್ನು ಕೂಡ ಮರೆತ ಭೀಷ್ಮನ ಪರಾಕ್ರಮವನ್ನು, ಭೀಷ್ಮನಲ್ಲಿರತಕ್ಕಂತಹ ಜ್ಞಾನವನ್ನು ತಾನು ನೋಡಿಬಿಟ್ಟು ಆತ್ಯಂತಿಕವಾಗಿರತಕ್ಕಂತಹ ಸಂತೋಷವನ್ನು ತಾನು ಪಡ್ಕೊಳ್ತಾ ಇದ್ದಾನೆ ಭೀಷ್ಮ. ಶಂತನು ಅಷ್ಟು ಸಂತೋಷವನ್ನು ಪಡ್ಕೊಂಡ. ಇದಾದ ನಂತರದಲ್ಲಿ ಒಮ್ಮೆ ಭೀಷ್ಮ ತಂದೆ ಜೊತೆಗೆ ಇರ್ತಾ ಇದ್ದ. ಒಂದ್ಸಲಿ ಅಂದ್ಕೊಳ್ತಾನೆ, ಯಾಕೋ ನನ್ನ ತಂದೆ ತುಂಬ ಸಪ್ಪಗಿದ್ದಾರೆ, ಯಾಕೋ ಮುಖದಲ್ಲಿ ಅವರ ಅಷ್ಟು ಉತ್ಸಾಹ ಇರತಕ್ಕಂತಹ ಶಂತನುಗೆ ಯಾಕೋ ಉತ್ಸಾಹ ತುಂಬ ಸಂಪೂರ್ಣವಾಗಿ ಕಡಿಮೆ ಆಗಿಬಿಟ್ಟಿದೆ, ಯಾಕೆ ಅಂತ ಕೇಳಿದಾಗ ಏನೂ ಕೂಡ ಗೊತ್ತಾಗಿಲ್ಲ. ಅವನ ಹತ್ರ ಜೊತೆ ಇರತಕ್ಕಂತಹ ಮಂತ್ರಿಗಳನ್ನೆಲ್ಲ ಕೇಳಿದಾಗ ಆಗಿ ಗೊತ್ತಾಗತ್ತೆ, ಶಂತನು ದಾಶರ ಮಗಳಾಗಿರತಕ್ಕಂತಹ, ದಾಶ ಅಂದರೆ ಬೆಸ್ತನ ಮಗಳಾಗಿರತಕ್ಕಂತಹ ಸತ್ಯವತಿಯನ್ನು ತಾನು ಪ್ರೀತಿಸ್ತಾ ಇದ್ದ. ಸೊ ಅವಳನ್ನು ಬಯಸ್ತಾ ಇದ್ದ. ದಾಶರಾಜನ ಹತ್ರ ಕೇಳ್ದ, ಮದುವೆ ಮಾಡಿಕೊಡು ಅಂತ ಕೇಳಿದಾಗ ಅವನು ಈ ಥರ
ಷರತ್ತುಗಳನ್ನು ಹಾಕಿದ್ದಾನೆ. ಇವರಲ್ಲಿ ಹುಟ್ಟತಕ್ಕಂತಹ ಮಕ್ಕಳಿಗೆ ಏನಾದರೂ ಕೂಡ ಸಿಂಹಾಸನ ಸಿಗತ್ತೆ ಅಂತ ಹೇಳಿದರೆ ಮಾತ್ರ ನಾನೇನು ಮಾಡ್ತೇನೆ, ಮದುವೆ ಮಾಡಿಕೊಡ್ತೇನೆ, ಇಲ್ಲದ್ರೆ ಮದುವೆ ಮಾಡಿಕೊಡೋದಿಲ್ಲ ಅಂತ ಹೇಳಿರತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ತಂದೆ ಇಷ್ಟು ಬೇಸರದಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಗತ್ತೆ, ಭೀಷ್ಮನಿಗೆ ಗೊತ್ತಾಗತ್ತೆ. ಇಲ್ಲಿ ಶಂತನುವಿನ ಒಂದು ವ್ಯಕ್ತಿತ್ವವನ್ನು ನಾವು ಗಮನಿಸಬೇಕು. ಶಂತನು ದೊಡ್ಡ ಆಗಿನ ಕಾಲದ ಕುರುವಂಶದ ರಾಜ. ಯಾರೋ ಒಬ್ಬ ಸತ್ಯವತಿಯನ್ನು ತಾನು ಬಲಾತ್ಕಾರವಾಗಿ ಅಂದರೆ ರಾಜರಿಗೆ ಆ ರೀತಿಯಾಗಿರತಕ್ಕಂಥ ಅವಕಾಶ ಇತ್ತು. ಯಾವ ರಾಜ ಚೆನ್ನಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇದ್ನೋ ಆ ಹೆಣ್ಣನ್ನು ತಾನು ಸ್ವೀಕಾರ ಮಾಡತಕ್ಕಂತಹ ಅಧಿಕಾರ ಅವನಿಗಿತ್ತು. ಸೊ ಆ ಹೆಣ್ಣನ್ನು ಚೆನ್ನಾಗಿ ಕೂಡ ನೋಡ್ಕೊಳ್ತಾ ಇದ್ದ, ಅವಳ ಗೌರವಕ್ಕೆ ಯಾವುದೂ ಕೂಡ ಚ್ಯುತಿ ಬರದೇ ಇರತಕ್ಕಂತಹ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದ. ಹಾಗಿದ್ರೂ ಕೂಡ ಶಂತನು ತಾನು ದಾಶರಾಜನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಚೂರು ಆಗ್ರಹವನ್ನು ಕೂಡ ಮಾಡಲಿಲ್ಲ. ಅವನು ಒಪ್ಪಲಿಲ್ವಲ್ಲ, ತಾನು ಸತ್ಯವತಿನ ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡು ಅವನು ನಿರ್ಣಯ ಮಾಡಿಕೊಂಡಿದ್ದ. ಆದರೆ ಭೀಷ್ಮ ದೇವವ್ರತ ಹೋಗ್ಬಿಟ್ಟು ಆ ಶಂತನುವಿನ ಮಗನಾಗಿರತಕ್ಕಂತಹ ದೇವವ್ರತ ಹೋಗಿ ತಾನು ಮಾತುಕತೆ ನಡೆಸ್ತಾನೆ. ಆಗ ಹೇಳಿರತಕ್ಕಂತಹ ವಿಷಯ, ಪ್ರತಿಜ್ಞೆಯನ್ನು ಮಾಡಿದ, ನಾನು ಈ ಸಿಂಹಾಸನಕ್ಕೆ ನಾನು ಇರೋದಿಲ್ಲ, ಇನ್ನು ನನ್ನ ಸಂತಾನ ಯಾರಾದರೂ ಕೂಡ ಈ ಸಿಂಹಾಸನಕ್ಕೆ ಬಂದರೆ ಅನ್ನತಕ್ಕಂತಹ ಚಿಂತನೆ ಬೇಡ, ನಾನು ಇನ್ನು ಮುಂದೆ ನಾನು ಬ್ರಹ್ಮಚಾರಿಯಾಗಿರ್ತೇನೆ. ಅದೇನು ಅವರಿಗೆ ಕೊಡಬೇಕಾದ್ರೆ ಆಬಾಲ್ಯ ಬ್ರಹ್ಮಚಾರಿಣೇ. ಯಾವ ವ್ಯಕ್ತಿ ತಾನು ತನ್ನ ತಂದೆಗೆ ಮದುವೆಯನ್ನು ಮಾಡಿಸಬೇಕು ಅನ್ನತಕ್ಕಂತಹ ಉದ್ದೇಶದಿಂದಾಗಿ ಇಂತಹ ಒಂದು ಘೋರವಾಗಿರತಕ್ಕಂತಹ ಪ್ರತಿಜ್ಞೆಯನ್ನು ಮಾಡ್ತಾನೋ ಅಂತಹ ವ್ಯಕ್ತಿಗೆ ಅವತ್ತಿನಿಂದಾಗಿ ದೇವವ್ರತ ಅಂತ ಹೆಸರು ಮರ್ತು ಹೋಗುವಷ್ಟು ರೀತಿಯಲ್ಲಿ ಭೀಷ್ಮ ಅಂದರೆ ಭಯಂಕರವಾಗಿರತಕ್ಕಂತಹ ಪ್ರತಿಜ್ಞೆ ಮಾಡಿದವನು ಅನ್ನೋ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಅವರನ್ನು ಪಿತಾಮಹ ಅಂತ ಕರಿತೇವೆ. ಭೀಷ್ಮಾಚಾರ್ಯರು ಅನ್ನತಕ್ಕಂತಹ ಹೆಸರಿಂದಲೇ ಎಲ್ಲರೂ ಕೂಡ ಅವರನ್ನು ಕರಿತಕ್ಕಂಥದ್ದು ವಾಡಿಕೆ. ಕಡೆಗೆ ಈ ಭೀಷ್ಮನೇ ಎದುರಿಗೆ ನಿಂತು ಆ ದಾಶರಾಜನ ಮಗಳಾಗಿರತಕ್ಕಂತಹ ಸತ್ಯವತಿಯ ಜೊತೆಗೆ ತಾನು ವಿವಾಹವನ್ನು ಮಾಡಿಸ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಮಹಾಭಾರತದಲ್ಲಿ. ಹಾಗಾಗಿ ಮಹಾಭಾರತ ನಮಗೆ ಏನು ಹೇಳ್ತಾರೆ, ಬೇರೆ ಜಾತಿಯ ಮದುವೆಗೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಿಗೆ ಹಾಗಾದ್ರೆ ಆಗ್ಬೋದು ಅಂತ ಅನ್ಸತ್ತಲ್ವಾ? ಯಾಕಂದ್ರೆ ಅವನು ಕ್ಷತ್ರಿಯ, ಇವಳು ಬೆಸ್ತಳು ಆಗಿದೆಯಲ್ಲ, ಮದುವೆ ಏನಾದ್ರು ಮಾಡ್ಕೊಳ್ಬೋದಲ್ವಾ? ಮಹಾಭಾರತ ನಮಗೆ ಅನೇಕ ವಿಷಯಗಳಿಗೆ ಕೆಲವೊಂದು ವಿಷಯಗಳನ್ನು ಸಾಕ್ಷಾತ್ ನಿರಾಕರಣೆ ಮಾಡ್ತಾನೆ. ಮಹಾಭಾರತ ಕಾಲಕ್ಕೂ ಅದಿರತಕ್ಕಂತಹ ಯುಗಧರ್ಮಗಳು ಬೇರೆ. ಹಾಗಾಗಿ ಕೆಲವೊಂದನ್ನು ಇದು ಆಗಿನ ಕಾಲದ ಯುಗಧರ್ಮ, ಈಗ ನಿಯೋಗ ಪದ್ಧತಿಯ ಮುಖಾಂತರವಾಗಿ ಇವರೆಲ್ಲರೂ ಕೂಡ ಪಾಂಡವರೆಲ್ಲ ಹುಟ್ಟಿರತಕ್ಕಂಥದ್ದು ಆ ಕಾಲದ ನಿಯೋಗ ಪದ್ಧತಿ. ಹಾಗಾಗಿ ಅದು ಸಾರ್ಥಕ. ಆದರೆ ಕಲಿಯುಗದಲ್ಲಿ ನಿಯೋಗ ಪದ್ಧತಿ ಅನ್ನತಕ್ಕಂಥದ್ದು ನಿಷಿದ್ಧವಾಗಿದೆ. ಆದರೆ ಇದನ್ನು ಮನು ಯಾವಾಗಲೂ ಕೂಡ ಕಾಲತಃ ನಿಷೇಧ ಅಂತ ಮನು ಯಾವಾಗೂ ಕೂಡ ಇದನ್ನು ನಿಷೇಧ ಮಾಡಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಏನು ಉತ್ತರ ಸಿಗುತ್ತೆ? ಶಂತನು ಕ್ಷತ್ರಿಯ ವಂಶದಲ್ಲಿ ಬಂದಿರತಕ್ಕಂತಹ ಶಂತನು ತಾನು ದಾಶರಾಜನ ಮಗಳಾಗಿರತಕ್ಕಂತಹ ಸತ್ಯವತಿಯನ್ನು ಮದುವೆ ಮಾಡ್ಕೊಂಡಲ್ವಾ ಅಂತ ಹೇಳಿದ್ರೆ ಇದು ದಾಶರಾಜನ ಸ್ವಂತ ಮಗಳೇ ಅಂತ ವಿಚಾರ ಮಾಡಿ ಅಂತ ಮಹಾಭಾರತ ಹೇಳುತ್ತೆ. ದಾಶರಾಜನ ಬೆಸ್ತನ ಸ್ವಂತ ಮಗಳಲ್ಲ. ಉಪರಿಚರ ವಸು ಅಂತ ಒಬ್ಬ ವಸು ಇರ್ತಾನೆ. ಅವನು ದೊಡ್ಡ ಕ್ಷತ್ರಿಯ. ಅವನು ಭಗವಂತನ ಆರಾಧನೆಯನ್ನು ಮಾಡಿ ಅವನಿಗೆ ಆಕಾಶದ ಮೇಲೆ ಓಡಾಡ್ತಕ್ಕಂತಹ ಒಂದು ವಿಮಾನ ಅವನ ಹತ್ರ ಇರುತ್ತೆ. ಹಾಗಾಗಿ ಅವನಿಗೆ ಉಪರಿಚರ ವಸು ಅಂತಂತ ಹೇಳಿದ್ರೆ ಆಕಾಶದ ಮಾರ್ಗದಲ್ಲಿ ಓಡಾಡ್ತಕ್ಕಂಥ ಒಬ್ಬ ವಸು ಅಂತ ಪ್ರಸಿದ್ಧನಾಗಿರ್ತಾನೆ. ಅವನ ಮಗಳಾಗಿರತಕ್ಕಂಥವಳು ಸತ್ಯವತಿ. ಹಾಗಾಗಿ ತನ್ನಗೆ ಸಿಕ್ಕಿರತಕ್ಕಂತಹ ಮಗಳನ್ನು ತಂದು ತಾನು ಪೋಷಣೆ ಮಾಡ್ತಾ ಇರ್ತಾನೆ ದಾಶರಾಜ. ಆದರೆ ಈ ಮಹಾಭಾರತ ಇಂದೂ ಮುಂದುವರೆದು ಹೇಳುತ್ತೆ, ಅವಳಿಗೆ ಯಾವ ರೀತಿಯಲ್ಲೂ ಕೂಡ ದಾಶ ಸಂಸ್ಕಾರ ಆಗಿಲ್ಲ. ಅವಳಿಗೆ ನಮ್ಮ ಮನೆಯಲ್ಲಿ ಇರತಕ್ಕಂತಹ ಮಕ್ಕಳಿಗೆ ಸಂಸ್ಕಾರಗಳಾಗುತ್ತೆ, ನಾಮಕರಣ, ಉಪನಯನ ಅಥವಾ ಜವಳ, ಇವೆಲ್ಲವೂ ಕೂಡ ಅನೇಕ ರೀತಿಯಾಗಿರತಕ್ಕಂತಹ ಸಂಸ್ಕಾರಗಳಾಗುತ್ತೆ. ಆದರೆ ಒಂದು ಸಂಸ್ಕಾರಗಳು ಕೂಡ ಈ ಸತ್ಯವತಿಗೆ ಬೆಸ್ತರ ಕ್ರಮದಲ್ಲಿ ಆಗಿರತಕ್ಕಂತಹ ಸಂಸ್ಕಾರಗಳಲ್ಲ. ಅವಳ ಆಹಾರ ಹೇಗಿತ್ತು ಅಂತಂತ ಹೇಳಿದ್ರೆ ಮಹಾಭಾರತ ಹೇಳುತ್ತೆ, ಅವಳು ಕಂದ ಫಲ ಮೂಲಗಳನ್ನು ತಿಂತಾ ಅಂದರೆ ಗೆಡ್ಡೆ ಗೆಣಸು ಇತ್ಯಾದಿಗಳನ್ನು ತಿಂತಾ ಅವಳು ದಾಶರಾಜನ ಮನೆಯಲ್ಲಿ ಇದ್ಲೇ ಹೊರತು ಆ ದಾಶರ ಯಾವ ಸಂಸ್ಕಾರಗಳನ್ನು ಕೂಡ ತಾನು ಪಡ್ಕೊಂಡಿರಲಿಲ್ಲ. ಹಾಗಾಗಿ ಇವಳು ಕ್ಷತ್ರಿಯರ ಮಗಳು ಇವಳು. ಹಾಗಾಗಿ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲೇ ಅಲ್ಲ. ಸೊ ಹಾಗಾಗಿ ಬೆಸ್ತನ ಮಗಳನ್ನು ಮದುವೆ ಆಗಿರತಕ್ಕಂಥದ್ದು ಅಲ್ಲ. ಇದಾರ್ಧದಲ್ಲಿ ಮಹಾಭಾರತದಲ್ಲಿ ಇನ್ನೊಂದು ಮಾತು ಬರುತ್ತೆ. ಹಾಗಾಗಿ ಈ ಶಂತನು ಗೊತ್ತಿದ್ದೇ ಮಾಡಿದ್ನೋ ಗೊತ್ತಿಲ್ಲದೆ ಮದುವೆ ಆದ್ನೋ, ಸೊ ಕೆಲಸ ಆಗ್ಬಿಟ್ಟಿರತ್ತೆ. ಆಮೇಲೆ ಹಬ್ಬ ಸದ್ಯ ಇವರು ನಮ್ಮವರೇ ಇವರು ಅಂತ ಅಂದ್ಕೊಂಡ್ಬಿಡ್ತೀವಿ. ಮುಂಚೆ ಏನೋ ಆಯಿತು, ಅವ್ಯವಸ್ಥೆ ಆಯಿತು ಅಂದ್ಕೊಳ್ತೇವೆ. ಆಮೇಲೆ ಗೊತ್ತಾಗತ್ತೆ ಅಪ್ಪ ಪರವಾಗಿಲ್ಲ ಇವರು ನಮ್ಮವರೇ, ಅಪ್ಪ ಏನೋ ದೋಷ ಬರಲಿಲ್ಲ. ಹೀಗೆ ಏನೋ ಯದ್ವಾ ತದ್ವಾ ಆಗಿರತಕ್ಕಂಥದ್ದಲ್ಲ. ವಿನಾಯಕಂ ಪ್ರಕುರ್ಮಾಣ ಕಾರಣಯ ಮಾಸ ವಾನರಂ ಇದ್ದಾಗಿ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿರತಕ್ಕಂಥದ್ದಲ್ಲ.
ಕೆಲವು ಸಲ ಹಾಗೆಲ್ಲ ಆಗುತ್ತೆ. ಕಡೆಗೆಲ್ಲ ಹೋಳಿಗೆಗೆ ಅಂತ ಅಂದ್ಕೊಂಡಿರ್ತೇವೆ, ಬರದೇ ಇದ್ದರೆ ಏನಿದ್ರು ಕೂಡ ಮೈಸೂರು ಪಾಕೆಲ್ಲ ಮಾಡೋಕ್ಕೋ ಕೆಲವು ಸಲ ರವೆ ಉಂಡೆ ಏನೋ ಬೇಸನ್ ಮೈಸೂರು ಉಂಡೆ ಆಗಿಬಿಟ್ಟಿರುತ್ತೆ. ಹೋಳಿಗೆ ಮಾಡಲಿಕ್ಕೂ ಕಡೆ ಕಡುಬಾರು ಮಾಡೋಣ ಅಂತ ಅಂದ್ಕೊಂಡು ಹಾಗಾಗಿಬಿಟ್ಟಿರುತ್ತೆ. ಹಾಗಾಗಿರತಕ್ಕಂಥದ್ದಲ್ಲ. ಅದಕ್ಕೆ ಮಹಾಭಾರತ ಹೇಳುತ್ತೆ, ಪ್ರಾಯಸ್ಸತಾಂ ನ ಮನಃ ಪಾಪ ಮಾರ್ಗೆ ಗಚ್ಚೇದಿ ಹ್ಯಾತ್ಮನಶ್ಚ ಸಕ್ತಂ ಅಂತ ಒಂದು ಮಾತನ್ನು ನಿರೂಪಣೆ ಮಾಡುತ್ತೆ. ಯಾರು ಸ್ವಾಭಾವಿಕವಾಗಿ ಯಾರು ಸಜ್ಜನರಾಗಿರ್ತಾರೋ ಪ್ರಾಯ ಸತಾಂ ಮನಃ ಪಾಪ ಮಾರ್ಗೆ ನ ಗಚ್ಚೇ. ಪ್ರಾಯಶಃ ಸಜ್ಜನರ ಮನಸ್ಸು ಯಾವತ್ತೂ ಕೂಡ ಪಾಪ ಕಾರ್ಯದಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ಸ್ವಾಭಾವಿಕವಾಗಿ ಸಜ್ಜನರಾಗಿರಬೇಕು. ಈ ರೀತಿಯಾಗಿರತಕ್ಕಂತಹ ಘಟನೆಯನ್ನು ನಾವು ನೋಡ್ತಿದ್ದೇವೆ. ಕುಂತಿ ಭಿಕ್ಷೆ ಏಕಚಕ್ರ ನಗರದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬರ್ತಾರೆ, ಅಮ್ಮ ಭಿಕ್ಷೆ ತಂದಿದ್ದೇವೆ. ನಿಯಮ ಏನು? ಭಿಕ್ಷೆ ತಂದಿರತಕ್ಕಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಂಚಿಕೊಳ್ತಕ್ಕಂಥದ್ದು ವಾಡಿಕೆ. ಸ್ವಯಂವರಕ್ಕೆ ಹೋಗಿದ್ದಾರೆ, ಸ್ವಯಂವರದಲ್ಲಿ ಅರ್ಜುನ ಗೆದ್ದಿದ್ದಾನೆ, ದ್ರೌಪದಿಯನ್ನು ಕರ್ಕೊಂಡು ಬಂದಿದ್ದಾನೆ. 5 ಜನ ಭಿಕ್ಷೆ ಅಲ್ವಾ, 5 ಜನರು ಕೂಡ ಸಮಾನ, 5 ಜನರು ಕೂಡ ಹಂಚ್ಕೊಳ್ಳಿ ಅಂತಂದ ತಕ್ಷಣ ಕಡೆಗೆ ಏನಾಯಿತು, ಅಲ್ಲಿ ವೇದವ್ಯಾಸ ದೇವರು ಬರ್ತಾರೆ. ಹೆಂಗೆ ಒಂದು ಹೆಣ್ಣನ್ನು 5 ಜನ ಹಂಚ್ಕೊಳ್ತಕ್ಕಂಥದ್ದು ಹೇಗೆ? ಆಗ ವೇದವ್ಯಾಸ ದೇವರು ಬರ್ತಾರೆ. ಇದು ಕುಂತಿ ಹೇಳಿರ್ತಕ್ಕಂತಹ ಮಾತು ಸರಿ, ಅದರಲ್ಲಿ ಅಂತರಾರ್ಥ ಬೇರೆ ಇದೆ. ಯಾಕೆಂದರೆ ದ್ರೌಪದಿಯಲ್ಲಿ 5 ಜನ ಇದ್ದಾರೆ, ಅದು ಬೇರೆ ವಿಷಯ ಆಗತ್ತೆ. ಅರ್ಜುನನ ಹೆಂಡತಿಯಾಗಿರತಕ್ಕಂತಹ ಶಚಿ, ಆಮೇಲೆ ಯಮಧರ್ಮನ ಹೆಂಡತಿಯಾಗಿರತಕ್ಕಂತಹ ಶ್ಯಾಮಳೆ, ಕಡೆಗೆ ಅಶ್ವಿನಿ ದೇವತೆಗಳ ಪತ್ನಿಯಾಗಿರತಕ್ಕಂತಹ ಉಷೆ, ಇವರೆಲ್ಲರೂ ಕೂಡ ಅವರು ಒಳಗಿದ್ದಾರೆ. ಆದ್ದರಿಂದ ಇದನ್ನು ದಿವ್ಯ ದೃಷ್ಟಿಯನ್ನು ಕೊಡಿಸ್ಬಿಟ್ಟು ವೇದವ್ಯಾಸ ದೇವರು ತಾವು ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ಕುಂತಿ ನೋಡ್ದೇ ಡಿಸೈಡ್ ಮಾಡಿರತಕ್ಕಂಥದ್ದು. ಕುಂತಿ ಹೇಳ್ತಾಳೆ, ಇದು ನಾನು ನನ್ನ ಮಾತು ಯಾವತ್ತೂ ಕೂಡ ತಪ್ಪಿರತಕ್ಕಂಥದ್ದು ಇಲ್ಲ, ಹಾಗಾಗಿ ಸತ್ಯ ಇದೆ, ಆದರೆ ಈ ಸತ್ಯ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ವೇದವ್ಯಾಸ ದೇವರು ಅದನ್ನು ನಿಜ ಮಾಡಿ ತೋರಿಸ್ತಾ ಇದ್ದಾರೆ. ಈ ಮಾತು ಎಷ್ಟು ಮಹಾಭಾರತದ ಮಾತು ಎಷ್ಟು ಚೆನ್ನಾಗಿದೆ. ಹಾಗಾಗಿ ಪ್ರತೀಪರಾಜ ಪ್ರತೀಪರಾಜನ ಶಂತನುವಿನ ಮನಸ್ಸು ಈ ಸತ್ಯವತಿಯ ಕಡೆಗೆ, ಬೆಸ್ತನ ಮಗಳಾಗಿರತಕ್ಕಂತಹ ಸತ್ಯವತಿ ಕಡೆ ಹರಿದಿದೆ ಅಂತ ಹೇಳಿದ್ರೆ, ಅದು ಅವನು ಪ್ರತೀಪ ಯೋಚನೆ ಮಾಡ್ತಾನೆ, ನಾನೇನು ಕೂಡ ತಪ್ಪು ಮಾಡ್ತಾ ಇಲ್ಲ, ನಾನು ಸರಿ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಅವನಿಗೆ ಇದು ಗೊತ್ತಿತ್ತು, ಅವನು ಉಪರಿಚರ ರಾಜನ ಕ್ಷತ್ರಿಯನ ಮಗಳೇ ಆಗಿದ್ದಾಳೆ, ಆ ರೀತಿಯಲ್ಲಿ ಅವರಿಗೆ ಸಂಸ್ಕಾರ ಆಗಿದೆ, ಹಾಗಾಗಿ ನಾನು ಮಾಡ್ತಕ್ಕಂಥದ್ದು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಮಹಾಭಾರತ ಈ ಘಟನೆಯಿಂದಾಗಿ ಇದು ವಸ್ತುತಃ ಮಹಾಭಾರತ ಯಾಕಿಷ್ಟು ನಿರ್ಧಾರವಾಗಿ ಹೇಳಬೇಕಾಗಿತ್ತು? ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಅನ್ನತಕ್ಕಂಥದ್ದು ವಸ್ತುತಃ ಸಲ್ಲ ಅಂತ ಹೇಳಲಿಕ್ಕೋಸ್ಕರ ಏನು ಮಾಡಿದ್ದು? ಹಾಗಾಗಿ ಶಂತನು ಮಹಾರಾಜ ಸತ್ಯವತಿಯನ್ನು ಮದುವೆ ಆಗಿರತಕ್ಕಂಥದ್ದು ಅದು ಯಾವುದೋ ಬೇರೆ ಜಾತಿಯ ವಿವಾಹ ಅಲ್ಲ, ಕ್ಷತ್ರಿಯೋಚಿತವಾಗಿರತಕ್ಕಂತಹ ವಿವಾಹವೇ ಆಗಿದೆ ಅಂತ ತೀರ್ಮಾನ ಎಂಬುವ ಸಿದ್ಧಾಂತವನ್ನು ಕೊಡುವ ಮುಖಾಂತರವಾಗಿ, ಹಾಗಾಗಿ ಬೇರೆ ಜಾತಿಯ ವಿವಾಹ ಅದು ಮಹಾಭಾರತಕ್ಕೆ ವೇದವ್ಯಾಸ ದೇವರಿಗೆ ಸಮ್ಮತವಾಗಿರತಕ್ಕಂಥದ್ದಲ್ಲ ಅನ್ನುವ ಅಂಶವನ್ನು ಸೂಚನೆ ಮಾಡಿದರು. ಇಷ್ಟಾದ ನಂತರದಲ್ಲಿ ಇದು ಭೀಷ್ಮಾಚಾರ್ಯರ ಬಹಳ ವಿಶೇಷವಾಗಿರತಕ್ಕಂತಹ ಪ್ರತಿಜ್ಞೆ. ಅವತ್ತಿನಿಂದಾಗಿ ಭೀಷ್ಮಾಚಾರ್ಯರು ತಾವು ಆಬಾಲ್ಯ ಬ್ರಹ್ಮಚಾರಿಣೆ, ತಾವು ಬಾಲಕರಾಗಿದ್ದಾಗಿಂದ ಪ್ರಾರಂಭ ಮಾಡಿ ಅವರು ಬ್ರಹ್ಮಚಾರಿಯಾಗಿದ್ದಾರೆ. ಬ್ರಹ್ಮಚರ್ಯ ಅನ್ನತಕ್ಕಂಥದ್ದು ಕೇವಲ ದೈಹಿಕವಾಗಿ ಅಲ್ಲ, ಮೈಥುನ ದೋಷಗಳು ಯಾವುದ್ಯಾವುದು ಅಂತ ಹೇಳಬೇಕಾದ್ರೆ, ಯಾವ ವ್ಯಕ್ತಿ ತಾನು ಕಾಯಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಕೆಟ್ಟ ಆಲೋಚನೆಯನ್ನು ಮಾಡ್ತಾನೋ, ಸೊ ಕೇವಲ ದೈಹಿಕವಾಗಿ ಅವನು ಸ್ತ್ರೀಯರನ್ನು ಚಿಂತನೆ ಮಾಡಬೇಕಾಗಿಲ್ಲ, ಒಂದು ಪಕ್ಷ ಅವರು ಮನಸ್ಸಿನಲ್ಲಿ ಏನಾದರೂ ಕೂಡ ಸ್ತ್ರೀಯರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ, ಮಾತಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ ಅವನ ಬ್ರಹ್ಮಚರ್ಯ ಹೋದಾಗೆ. ಆದರೆ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭ, ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ತಾವು ಕಣ್ಣನ್ನು ತಲೆಯನ್ನು ಕೆಳಗೆ ಹಾಕುತ್ತಿದ್ದಾರಂತೆ. ಅವಳು ದ್ರೌಪದಿ ಅಲ್ಲಿಂದ ಹೋಗೋವರೆಗೂ ಕೂಡ ಕಣ್ಣೆತ್ತು ನೋಡಲಿಲ್ಲಂತೆ. ಹಾಗಾಗಿ ಮಾನಸಿಕವಾಗಿರತಕ್ಕಂತಹ ಬ್ರಹ್ಮಚರ್ಯವೂ ಕೂಡ ಇವರಿಗಿದೆ, ಯಾರು ಭೀಷ್ಮಾಚಾರ್ಯರಿಗೆ ಇದೆ. ಇಂತಹ ಬ್ರಹ್ಮಚರ್ಯ ವ್ರತವನ್ನು ಮಾಡಿರತಕ್ಕಂಥವರಲ್ಲಿ ಈ ಬ್ರಹ್ಮಚರ್ಯ ಅನ್ನತಕ್ಕಂಥದ್ದು ಇದು ಭಾಗವತದಲ್ಲಿ ಒಂದು ಧರ್ಮ. ಭಾಗವತದಲ್ಲಿ ಒಟ್ಟು 30 ಧರ್ಮಗಳು ಬರುತ್ತೆ. ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂ ಚ ತ್ಯಾಗ ಸ್ವಾಧ್ಯಾಯ ಆರ್ಜವಂ ಸಂತೋಷ ಸಮದೃಕ್ಸೇವ ಗ್ರಾಮ್ಯೇವೋ ಪರತಿ ಶನೈ ಅಂತ ಭಾಗವತದ 7ನೇ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಯಾರನ್ನ ಪರಮ ಭಾಗವತರು ಅಂತ ಕರೀತಾರೆ ಅಂತ ಹೇಳಬೇಕಾದ್ರೆ ಈ 30 ಧರ್ಮಗಳನ್ನು ಅಳವಡಿಸ್ಕೊಂಡಿರಬೇಕು ಅಂತ ಹೇಳಬೇಕು. ಸತ್ಯ ಅಂತ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅದರಲ್ಲಿ ಒಂದು ಬರುತ್ತೆ ಬ್ರಹ್ಮಚರ್ಯ. ಯಾವ ವ್ಯಕ್ತಿ ತಾನು ಬ್ರಹ್ಮಚರ್ಯಕ್ಕೆ ಇಷ್ಟೇ ಮದುವೆ ಆಗದೆ ಇರತಕ್ಕಂಥದ್ದು ಅಷ್ಟೇ ಅರ್ಥ ಅಲ್ಲ, ಬ್ರಹ್ಮಚರ್ಯಕ್ಕೆ ಅನೇಕ ರೀತಿಯಾಗಿರತಕ್ಕಂತಹ ವ್ಯಾಖ್ಯಾನಗಳಿದೆ. ಈ ಕಾರಣದಿಂದಲೇ ಅರ್ಜುನ ಬ್ರಹ್ಮಚಾರಿ ಅಂತ, ಯಾಕೆಂದ್ರೆ ಅವನು ಆ ಬ್ರಹ್ಮಾಸ್ತ್ರವನ್ನು ಅವನು ವಿಡ್ರಾ ಮಾಡ್ಕೊಳ್ತಾನೆ. ಬ್ರಹ್ಮಾಸ್ತ್ರವನ್ನ ಅವನಿಗೆ ಉಪಸಂಹಾರ ಮಾಡ್ತಕ್ಕಂಥ ಯೋಗ್ಯತೆ ಯಾರಿಗಿದೆ ಅಂತ ಹೇಳಿದ್ರೆ, ಯಾರು ಬ್ರಹ್ಮಚಾರಿಯೋ ಅವನಿಗೆ ಮಾತ್ರ ಅದನ್ನ ಅಸ್ತ್ರವನ್ನು ಉಪಸಂಹಾರ ಮಾಡಲಿಕ್ಕಾಗತ್ತೆ. ಅಶ್ವತ್ಥಾಮ ಬ್ರಹ್ಮಚಾರಿ ಅಂತ ಅನ್ಕೊಂಡಿದ್ದೇವೆ, ಆದರೆ ಅಶ್ವತ್ಥಾಮನಿಗೆ ಬಿಟ್ಟಿರತಕ್ಕಂತಹ ಬ್ರಹ್ಮಾಸ್ತ್ರವನ್ನ
ವಿಡ್ರಾ ಮಾಡ್ಕೊಂಡು ಉಪಸಂಹಾರ ಮಾಡಲಿಕ್ಕಾಗಿಲ್ಲ. ಆದರೆ ಅರ್ಜುನ ಆ ಬ್ರಹ್ಮಾಸ್ತ್ರವನ್ನು ತಾನು ಉಪಸಂಹಾರ ಬಿಟ್ಟಿರತಕ್ಕಂತಹ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ಕೊಳ್ತಾನೆ. ಹಾಗಾಗಿ ಬ್ರಹ್ಮಚರ್ಯ ಶಬ್ದಕ್ಕೆ ಅನೇಕ ರೀತಿಯಾಗಿರತಕ್ಕಂಥ ಅರ್ಥಗಳಿದೆ. ಅದನ್ನು ಇದು ಕೂಡ ಒಂದು ಅರ್ಥ. ಭೀಷ್ಮಾಚಾರ್ಯರು ಆಬಾಲ್ಯ ಬ್ರಹ್ಮಚಾರಿಣೆ, ಕಾಯಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಎಲ್ಲೂ ಕೂಡ ತಾವು ಸ್ತ್ರೀಯರ ಬಗ್ಗೆ ಕೆಟ್ಟ ಚಿಂತನೆಯನ್ನು ದೈಹಿಕವಾಗಿರತಕ್ಕಂತಹ ಮದುವೆ ಮೊದಲಾಗಿರತಕ್ಕಂತಹ ವಿಷಯವನ್ನು ಇದ್ಯಾವುದೂ ಕೂಡ ಮಾಡಿಕೊಂಡಿಲ್ಲ. ಅದರಿಂದಾಗಿ ದೊಡ್ಡ ಬ್ರಹ್ಮಚಾರಿಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಅಂತಹ ಭೀಷ್ಮಾಚಾರ್ಯರಿಗೆ ನಾವೆಲ್ಲರೂ ಕೂಡ ಭೀಷ್ಮಾಷ್ಟಮಿ ಸಂದರ್ಭದಲ್ಲಿ ಅರ್ಘ್ಯವನ್ನು ಕೊಡತಕ್ಕಂಥದ್ದು. ಮುಂದೆ ಇವರೇ ಯಾರು ಈ ಭೀಷ್ಮಾಚಾರ್ಯರೇ ಕಡೆಗೆ ಇಷ್ಟೊತ್ತಿಗೆ ಬ್ರಹ್ಮದೇವರ ಶಾಪ ಇರುತ್ತೆ. ವರಾಂಗಿ ಅನ್ನತಕ್ಕಂಥವಳು ವಸುವಿನ ಶತ್ರುವಾಗಿ ಹುಟ್ಟಬೇಕು ಅಂತ ಅಂದ್ಕೊಂಡು, ಹಾಗಾಗಿ ಅವಳು ಅಂಬೆ, ಅಂಬಾಲಿಕೆ, ಅಂಬಿಕೆ ಅನ್ನತಕ್ಕಂತಹ 3 ರೂಪದಿಂದ ಅವರು 3 ಜನ ಹುಟ್ಟಿದ್ದಾರೆ. ಅದರಲ್ಲಿ ಈ ಅಂಬೆ ಏನು ಮಾಡ್ತಾಳೆ, ಸಾಲ್ವನನ್ನು ಪ್ರೀತಿ ಮಾಡ್ತಾ ಇರ್ತಾಳೆ. ಸಾಲ್ವ ದೇಶದ ರಾಜ ಬ್ರಹ್ಮದತ್ತ ಅಂತ ಅಂದ್ಕೊಂಡು ಕಡೆಗೆ ತನ್ನ ತಮ್ಮಂದಿರಿಗೆ ಹೆಣ್ಣು ಬೇಕು ಅನ್ನತಕ್ಕಂತಹ ಕಾರಣದಿಂದಾಗಿ ಸಾಲ್ವ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಭೀಷ್ಮಾಚಾರ್ಯರು 3 ಜನರನ್ನು ಕರೆತರ್ತಾರೆ. ಅಂಬೆ, ಅಂಬಾಲಿಕೆ, ಅಂಬಿಕೆ. ಸೊ 3 ಜನಕ್ಕೂ ಕೂಡ ಮದುವೆ ಮಾಡಿಸೋಣ ಅಂತ ಹೋಗಿರ್ತಾರೆ. ಅಂಬೆ ಒಪ್ಪೋದೇ ಇಲ್ಲ, ಇಲ್ಲ ನಾನು ಸಾಲ್ವನನ್ನು ನಾನು ಬ್ರಹ್ಮದತ್ತನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನೆ, ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಕಳಿಸಿದ್ದಾಳೆ. ಸಾಲ್ವ ತಿರಸ್ಕಾರ ಮಾಡ್ದ. ಭೀಷ್ಮ ನೀನೇ ನನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡ. ಇಲ್ಲ ನಾನು ಬ್ರಹ್ಮಚರ್ಯ ವ್ರತ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಪರಶುರಾಮರಲ್ಲಿ ಹೋಗ್ತಾಳೆ. ಪರಶುರಾಮ ದೇವರೇ ನಿಮ್ಮ ಶಿಷ್ಯ ಭೀಷ್ಮಾಚಾರ್ಯರು, ಹಾಗಾಗಿ ನೀವಾನು ಕೂಡ ಒಂದು ಮಾತು ಹೇಳಿ ಅಂತಂತಾಗ ಪರಶುರಾಮ ದೇವರು ಅಂಬೆಯನ್ನು ಕರ್ಕೊಂಡ್ಬರ್ತಾ ಇದ್ದಾರೆ. ಭೀಷ್ಮ ನೀನು ಮದುವೆ ಆಗು, ಇಲ್ಲಿ ನನ್ನ ಜೊತೆ ಯುದ್ಧ ಮಾಡು, ನಾನು ನಿನ್ನ ಜೊತೆ ಯುದ್ಧನಾದರೂ ಕೂಡ ಮಾಡ್ತೇನೆ, ನನ್ನ ಬ್ರಹ್ಮಚರ್ಯ ವ್ರತವನ್ನು ನಾನು ಬಿಡೋದಿಲ್ಲ, ನಾನು ಕೊಟ್ಟಿರತಕ್ಕಂತಹ ಮಾತನ್ನು ನಾನು ತಪ್ಪೋದಿಲ್ಲ ಅಂತ ಅಂದ್ಕೊಂಡು ಪರಶುರಾಮ ದೇವರ ಜೊತೆಗೆ ಯುದ್ಧ ಮಾಡಿದರು. ಪರಶುರಾಮ ದೇವರು ಅವರು ಗೆದ್ದಿದ್ರೂ ಕೂಡ ಅವರು ಸೋತಂತೆ ನಟನೆ. ಅದು ಸ್ಪೆಷಲ್ ಯುದ್ಧ ಅಂತೆ. ಜನರಿಗೆಲ್ಲ ಏನಾಗ್ತಾ ಇದೆ, ಓಹೋ ಪರಶುರಾಮ ದೇವರು ಸೋತರು ಅಂತ ಕಾಣಿಸ್ತಾ ಇದೆ. ಆದರೆ ಭೀಷ್ಮಾಚಾರ್ಯರಿಗೆ ಗೊತ್ತು ಯಾವುದೋ ಒಂದು ಟೆಕ್ನಿಕಲ್ ಪಾಯಿಂಟಿಂದಾಗಿ ವಿಜಯ ಪರಶುರಾಮರಿರುತ್ತೆ. ಪರಶುರಾಮ ದೇವರು ಗೆದ್ದಿದ್ದಾರೆ. ಆದರೆ ಎಲ್ಲರೂ ಕೂಡ ಅಂಬೆ ಅಂದ್ಕೊಳ್ತಾ ಇದ್ದಾಳೆ, ಓಹೋ ಪರಶುರಾಮ ದೇವರು ಕೂಡ ಸೋತು ಬಿಟ್ರು. ಪರಶುರಾಮ ದೇವರು ಹೇಳ್ತಾರೆ, ಅಂಬೆ ನೋಡಿ ನಾನು ಸೋತಿದ್ದೇನೆ, ಹಾಗಾಗಿ ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಕಡೆಗೆ ಅಂಬೆ ಶಿವನನ್ನು ಕುರಿತು ತಪಸ್ಸು ಮಾಡಿದ್ಲು. ಶಿವ ಒಂದು ಹಾರ ಕೊಟ್ಟ. ಈ ಹಾರವನ್ನು ಯಾರು ಧರಿಸ್ತಾರೋ ಅವರು ಭೀಷ್ಮಾಚಾರ್ಯರನ್ನ ಕೊಲ್ಬೋದು ಅಂತ ಅಂದ್ಕೊಂಡು ಅವಳು ಹೋಗಿ ಕೇಳ್ತಾಳೆ. ಅಂಬೆ ಎಲ್ಲರ ಹತ್ರನೂ ಕೂಡ ಹೋಗಿ ಕೇಳ್ತಾ ಇದ್ದಾಳೆ, ನೀವು ಈ ಮಾಲೆ ಹಾಕೊಳ್ಳಿ, ಭೀಷ್ಮಾಚಾರ್ಯನ ಗೆಲ್ಬೋದು. ಸಾಲ್ವ ಅಂಬಿಕೆ ಅಂಬಾಲಿಕೆಯನ್ನು ಕರ್ಕೊಂಡು ಬರಬೇಕಾದ್ರೆ ಏನು ಭೀಷ್ಮಾಚಾರ್ಯರು ಯುದ್ಧ ಮಾಡಿದ್ರು, ಅದನ್ನು ನೋಡಿ ಆಗಿನ ಕಾಲದ ಎಲ್ಲ ಕ್ಷತ್ರಿಯರು ಹೆದರು ಬಿಟ್ಟಿದ್ದಾರೆ. ಭೀಷ್ಮಾಚಾರ್ಯರ ಪರಾಕ್ರಮ ಅಂತಂತ ಅದಕ್ಕೆ ಹೇಳ್ತಾರೆ, ಭೀಷ್ಮಃ ಶಂತನವೋ ವೀರಃ. ಅವನ ವೀರ್ಯವನ್ನು ನೋಡಿರ್ತಕ್ಕಂಥವ್ರು ಯಾರು ಕೂಡ ಆ ಮಾಲೆಯನ್ನು ಇಸ್ಕೊಳ್ಳಿಕ್ಕೆ ರೆಡಿನೇ ಇಲ್ಲ, ಯಾರೂ ಇಸ್ಕೊಳ್ಳಿಲ್ಲ. ಕಡೆಗೆ ಅಂಬೆ ಏನು ಮಾಡಿದ್ದು, ಆ ಮಾಲೆಯನ್ನು ದೃಪದ ರಾಜನ ಮನೆ ಮುಂದೆ ಇಟ್ಟು ತಾನು ಆ ದೇಹವನ್ನು ಬಿಡ್ತಾ ಇದ್ದಾಳೆ. ದೃಪದ ಶಿವನ್ ತಪಸ್ ಮಾಡಿದ, ನನಗೊಂದು ಮಗು ಬೇಕು ಅಂತ ಅಂದ್ಕೊಂಡು. ಹಾಗೆ ಮಗು ಹುಟ್ಟತ್ತೆ. ಆ ಮಗು ಹುಟ್ಟಿದ್ದು ಅವನಿಗೆ ಶಿವದ ಮೇಲೆ ತುಂಬ ಪ್ರೀತಿ. ಯಾರು ದೃಪದನಿಗೆ ಅವನು ಹೇಳಿದ್ದಾನೆ ನಿನಗೆ ಗಂಡೆ ಹುಟ್ಟೋದು ಅಂತ ಅಂದ್ಕೊಂಡು. ಗಂಡೆ ಅವಳು ನೋಡೇ ಇಲ್ಲ ಹುಟ್ಟಿರ್ತಕ್ಕಂಥದ್ದು ಗಂಡು ಹೆಣ್ಣು ಅಂತ ಅಂದ್ಕೊಂಡು ಗಂಡಸಿನ ಥರನೇ ಅಲಂಕಾರ ಮಾಡ್ತಾ ಇತ್ತು. ಆದರೆ ಹುಟ್ಟಿರ್ತಕ್ಕಂಥದ್ದು ಹೆಣ್ಣಾಗಿತ್ತು. ಅದೊಂದು ಪ್ರಸಂಗ. ಕಡೆಗೆ ಹೆಣ್ಣಿಗೆ ಮದುವೆ ಮಾಡಿಕೊಡ್ತಾನೆ. ಆ ದೇಶದ ರಾಜ ಹೇಳ್ತಾನೆ, ಇದು ಹೆಣ್ಣಿಗೆ ಮದುವೆ ಮಾಡಿಸ್ಬಿಟ್ಟಿದ್ಯಲ್ಲ ಅಂತ ಅಂದ್ಕೊಂಡು. ಈ ಎಲ್ಲ ವಿಚಾರ ಇವಳಿಗೆ ಗೊತ್ತಾಗತ್ತೆ, ಅಂಬೆಗೆ ಗೊತ್ತಾಗತ್ತೆ. ಅಂಬೆ ಅಂತ ದೃಪದನ ಮಗಳಿಗೆ ಶಿಖಂಡಿ ಅಂತ ಅವಳಿಗೆ ಹೆಸರು ಇಟ್ಟಿರ್ತಾರೆ. ಆ ಮಾಲೆಯನ್ನು ಜೋಪಾನವಾಗಿ ತೆಗೆದಿರ್ತಿರ್ತಾನೆ. ತುಂಬ ಚೆನ್ನಾಗಿದೆ ಮಾಲೆ, ಈ ಮಗುಗೆ ಚೆನ್ನಾಗಿ ಓದತ್ತೆ ಅಂತ ಆ ಶಿಖಂಡಿಗೆ ಯಾವತ್ತೂ ಕೂಡ ಆ ಮಾಲೆಯನ್ನು ಹಾಕ್ತಾ ಇದ್ದಾನೆ. ಕಡೆಗೆ ಈ ಶಿಖಂಡಿಗೆ ಅನ್ನಿಸ್ತು, ಓಹೋ ನಾಳೆ ಬಿದ್ದರೆ ಸಿಕ್ಬಿಡ್ತೇನೆ, ಯಾಕೆಂದ್ರೆ ನಾಳೆ ನನ್ನ ಪುರುಷತ್ವದ ಪರೀಕ್ಷೆ ಇದೆ, ಹಾಗೆ ನಾನು ಸಿಕ್ಬಿಡ್ತೇನೆ ಅಂತ ಕಾಡಿಗೆ ಹೋಗ್ತಾಳೆ. ಕಾಡಿನಲ್ಲಿ ಒಬ್ಬ ಸ್ಥೂಣಾಕರಣ ಅಂತ ಒಬ್ಬ ದುಂಬುರು ಸಿಗ್ತಾನೆ. ಅದೊಂದು ಕುಟುಂಬ, ಒಬ್ಬ ದೇವತೆಗಳಲ್ಲಿ ಅದೊಂದು ಫ್ಯಾಮಿಲಿ ಅದು. ಸೊ ಅವ್ರ ಹತ್ರ ಹೋಗಿರತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಿನ್ನ ಪುರುಷತ್ವವನ್ನು ನನಗೆ ಕೊಡು, ಸದ್ಯಕ್ಕೆ ನಾಳೆ ತನಕ ನನ್ನ ಸ್ತ್ರೀತ್ವ ನೀನು ತಗೊಂಡು ಅಂತ ಹೇಳಿದ್ರೆ ಹೀಗೆ ವ್ಯತ್ಯಾಸ ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಕುಬೇರ ಬರ್ತಾನೆ. ಕುಬೇರ ಬಂದು ಅವನಿಗೆ ಶಾಪ ಕೊಡ್ತಾನೆ. ಸೊ ಅವಳು ಯಾವಾಗ ದೇಹವನ್ನು ಬಿಡ್ತಾಳೋ ಆಗ ನಿನಗೆ ಪುರುಷತ್ವ ಬರುತ್ತೆ, ಅಲ್ಲಿ ತನಕ ನೀನು ಸ್ತ್ರೀಯಾಗೇ ಇರು ಅಂತ ಅಂದ್ಕೊಂಡು ತುಂಬ ದೊಡ್ಡ ಘಟನೆ, ತುಂಬ ವಿಸ್ತೃತವಾಗಿರತಕ್ಕಂತಹ ಕತೆ. ಕಡೆಗೆ ಆ ಪುರುಷತ್ವ ಈ ಶಿಖಂಡಿಯಲ್ಲೇ ಉಳಿಯುತ್ತೆ. ಹಾಗಾಗಿ ಈ ಶಿಖಂಡಿಯನ್ನು, ಹಾಗಾಗಿ ಅವಳಲ್ಲಿ ಸ್ತ್ರೀತ್ವವೂ ಇದೆ. ಸೊ ಅವನಿಂದಾಗಿ ಪಡ್ಕೊಂಡಿರತಕ್ಕಂತಹ ಸ್ಥೂಣಾಕರಣ ಅನ್ನತಕ್ಕಂತಹ ಗಂಧರ್ವಿಂದಾಗಿ ಪಡ್ಕೊಂಡಿರತಕ್ಕಂತಹ ಪುರುಷತ್ವವೂ ಕೂಡ ಇದೆ. ಸ್ತ್ರೀ ಅಂತೂ ಹೌದಲ್ವಾ. ಹಾಗಾಗಿ ಅಂತಹ ಶಿಖಂಡಿಯನ್ನು ಮುಂದೆ ನಿಲ್ಲಿಸ್ಕೊಂಡು ಬಿಟ್ಟು ಭೀಷ್ಮಾಚಾರ್ಯರ ಪ್ರತಿಜ್ಞೆ. ಕಡೆಗೂ ಕೂಡ ಅವಳು ಶಿಖಂಡಿ ಜೊತೆಗೆ ತಾವು ಯುದ್ಧವನ್ನು ಮಾಡಲಿಲ್ಲ. ಸ್ತ್ರೀತ್ವ ಇದೆಯಲ್ವ ಅವಳಲ್ಲಿ, ನಾ ಸ್ತ್ರೀ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಈ ರೀತಿಯಲ್ಲೂ ಕೂಡ ತಮ್ಮ ಪ್ರಾಣವನ್ನಾದರೂ ಕೂಡ ನಾನು ಬಿಟ್ಟೇನು, ನನ್ನ ಪ್ರತಿಜ್ಞೆಯನ್ನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಶಿಖಂಡಿ ಜೊತೆಗೆ ಯುದ್ಧವನ್ನು ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅರ್ಜುನ
ಭೀಷ್ಮರಿಗೆ ಶರಮಂಚವನ್ನು ತಯಾರು ಮಾಡ್ತಾನೆ. ಉತ್ತರಾಯಣ ಪರ್ವಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಧರ್ಮರಾಜನಿಗೆ ಅನೇಕ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರೂ ಕೂಡ ಹೇಳಲೇಬೇಕಾಗಿರತಕ್ಕಂತಹ ಒಂದು ವಿಷ್ಣು ಸಹಸ್ರನಾಮ ಸ್ತೋತ್ರ, ಅದನ್ನು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಧರ್ಮ ಯಾವುದು? ಎಲ್ಲ ಮನುಷ್ಯರು ಕೂಡ ತಾವು ಸೌಭಾಗ್ಯವನ್ನು ಪಡ್ಕೊಳ್ಬೇಕು ಅಂತಂತ ಹೇಳಿದ್ರೆ, ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಬೇಕು ಅಂತಂತ ಹೇಳಿದರೆ ಯಾವುದನ್ನು ಹೇಳಲೇಬೇಕು ಅಂತ ಹೇಳಿದಾಗ ಆಗ ಹೇಳಿರತಕ್ಕಂಥದ್ದೇ ವಿಷ್ಣು ಸಹಸ್ರನಾಮ. ಹಾಗಾಗಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ, ವಿಷ್ಣು ಸಹಸ್ರನಾಮವನ್ನು ಯಾವತ್ತೂ ಕೂಡ ಬಿಡಲಿಕ್ಕೇ ಇಲ್ಲ. ಹಾಗೆ ಮೊನ್ನೆ ಪೇಜಾವರ ಸ್ವಾಮಿಗಳು ಕೂಡ ಗೋವಿಗಳಿಗೆ ಇಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಬೇಕು, ಸಂಕಲ್ಪ ಮಾಡಿ ಗೋವಂಶಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅಂತಹ ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅಂತ ಗುರುಗಳಾದ ಪೇಜಾವರ ಸ್ವಾಮಿಗಳು ಅಪ್ಪಣೆಯನ್ನು ಕೊಡಿಸಿದ್ರು. ಹಾಗಾಗಿ ಎಲ್ಲ ರೀತಿಯಾಗಿರತಕ್ಕಂತಹ ಅನಿಷ್ಟವನ್ನು ಕೂಡ ನಿವೃತ್ತಿ ಮಾಡಿರತಕ್ಕಂತಹ ದೊಡ್ಡ ಮಂತ್ರ ವಿಷ್ಣು ಸಹಸ್ರನಾಮ, ಅದನ್ನು ಉಪದೇಶ ಕೊಟ್ಟಿರತಕ್ಕಂಥವರು ಭೀಷ್ಮಾಚಾರ್ಯರು. ಇಂತಹ ಮಹಾಮಹಿಮರಾಗಿರತಕ್ಕಂತಹ ಭೀಷ್ಮರ ಬಗ್ಗೆ ಈ ನಮ್ಮ ಪೂರ್ಣಪ್ರಮತಿಯಲ್ಲಿ ಇಂತಹ ಅನೇಕ ರೀತಿಯಾಗಿರತಕ್ಕಂತಹ ಚಿಂತನೆಗಳು ನಡೀತಾನೆ ಇರುತ್ತೆ. ನಾವೆಲ್ಲ ಮಹಾಭಾರತವನ್ನು ನಾವು ಭಾರತೀಯರಾಗಿರತಕ್ಕಂತಹ ನಾವು ಓದ್ದೇ ಇದ್ದರೆ ಮತ್ತು ಇನ್ಯಾರು ಓದ್ತಾರೆ? ಹಾಗಾಗಿ ಅದ್ರ ಬಗ್ಗೆ ನಮಗೆ ಆಧಾರತೆ ಇರಬೇಕು. ನಮ್ಗೆ ಇಡೀ ಎಲ್ಲ ಪ್ರಪಂಚಕ್ಕೂ ಕೂಡ ಬೋಧನೆ ಮಾಡ್ತಕ್ಕಂತಹ ಶಕ್ತಿ ಮಹಾಭಾರತ ಗ್ರಂಥಕ್ಕಿದೆ. ಹಾಗಾಗಿ ಮಹಾಭಾರತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಅದರಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ಸೊಲ್ಯೂಷನ್ಗಳು ನಮಗಿದೆ. ಏನು ತೊಂದರೆ ಬಂದಾಗ ಏನು ಮಾಡ್ಕೊಳ್ಬೇಕು ಅನ್ನತಕ್ಕಂತಹ ಸೊಲ್ಯೂಷನ್ಗಳು ಕೂಡ ಇದೆ. ಅಂತಹ ಉತ್ಕೃಷ್ಟವಾಗಿರತಕ್ಕಂತಹ ಒಂದು ಗ್ರಂಥ ನಮ್ಮ ಭಾರತದ ದೊಡ್ಡ ಗ್ರಂಥ ಮಹಾಭಾರತ. ಅಂತಹ ಗ್ರಂಥದಲ್ಲಿ ಬಂದಿರತಕ್ಕಂತಹ ಭೀಷ್ಮಾಚಾರ್ಯರ ಬಗ್ಗೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಈ ಪ್ರಮತಿಧಾರ, ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಕೇಳಲಿಕ್ಕೆ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಈ ಮಾಡಿರತಕ್ಕಂತಹ ಎರಡು ವಾಕ್ಕುಸುಮಗಳನ್ನು ಗುರುಗಳ ಅಂತರ್ಯಾಮಿಯಾಗಿರುವ ಮಧ್ವಾಂತರ್ಗತ ವೇದವ್ಯಾಸ ದೇವರ ಪಾದಕಮಲಕ್ಕೆ ಸಮರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ನಾವು ಕಳೆದ 2-3 ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಪೂರ್ಣಪ್ರಮತಿ ಇದೊಂದು ಬಹಳ ದೊಡ್ಡ ಒಂದು ಉದ್ದೇಶ ಇದೆ. ಏನಂತಂದರೆ ಶಾಲೆ ಅಂತ ಅನ್ನೋದು ಕೇವಲ ಅಲ್ಲಿ ಬರುವಂತಹ ಮಕ್ಕಳಿಗೆ ಮಾತ್ರ ಅದು ಶಾಲೆಯಾಗಬಾರ್ದು, ಪೋಷಕರಿಗೂ ಅದು ಶಾಲೆಯಾಗಬೇಕು, ಶಿಕ್ಷಕರಿಗೂ ಶಾಲೆಯಾಗಬೇಕು, ಸಮಾಜಕ್ಕೂ ದೇಶಕ್ಕೂ ಶಾಲೆಯಾಗಬೇಕು ಅಂತ ಅದರದ್ದು ಒಂದು ಉಪಕ್ರಮ ಈ ಪ್ರಮತಿಧಾರ ಅನ್ನುವಂಥದ್ದು. ಅದ್ರ ಮೂಲಕ ಈಗ ನಾವು ಇಷ್ಟೊತ್ತವರೆಗೂ ಕೇಳಿದ ಹಾಗೆ ಇದುವರೆಗೂ ನಾವು ಕೇಳ್ಕೊಂಡ್ಬರ್ತಾ ಇರೋ ಹಾಗೆ ಇಂತಹ ಘನ ವಿದ್ವಾಂಸರಿಂದ ಜ್ಞಾನಿಸುವುದೇ ನಮ್ಮ ಸಮಾಜಕ್ಕೆ ದಕ್ತಾ ಇದೆ. ಇದೊಂದು ಬಹಳ ಮುಖ್ಯವಾದಂಥದ್ದು. ಅವರು ಅನೇಕ ವಿವರಗಳನ್ನು ಹೇಳ್ತಾ ಇದ್ದಾಗ ನಾನು ನಿನ್ನೆ ಯಾರೋ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ನಾನು ನಿಮ್ಮ ಹಾಗಲ್ಲಪ್ಪ, ನಾನು ಮಸಾಲೆಯ ಪುತ್ರ ಅಂತ ಪ್ರಯೋಗ ಚೆನ್ನಾಗಿದೆ ಅಂತ. ಇದು ಯಾಕೆ ಅಂತಂದರೆ ಹೊರಗಿನ ಒಂದು ವಿದ್ಯಾಭ್ಯಾಸದಲ್ಲಿ ನಾವು ನೋಡ್ಕೊಂಡ್ಬಂದವರು ಅನೇಕ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅದಕ್ಕೆ ನಮ್ಗೆ ಉತ್ತರ ಗೊತ್ತಿರಲ್ಲ. ಸೊ ಅದನ್ನ ಒಂದು ವಿಚಾರವಾದ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರ್ತಾರೆ. ಈಗ ಶಂಕರನ ಮಕ್ಕಳನ್ನ ಅವ್ರು ಕೊಲ್ತಾ ಇದ್ರು ಅಂತಂದಾಗ ಅನೇಕ ವಿಚಾರವಾದಿಗಳು, ನಮ್ಮ ಮೂರ್ತಿರಾವ್ ಅಂತವರು ಅವ್ರನ್ನ ಯಾಕೆ ನಾನು ಹೆಸರಿಸಿದೆ ಅಂತ ಮುಂದೆ ಹೇಳ್ತೀನಿ. ಅಂಥವ್ರು ಕೂಡ ಅವನಿಗೆ ತನ್ನ ಮಕ್ಕಳನ್ನ ಕೊಲ್ತಾ ಇದ್ರು ಅವ್ನಿಗೆ ಯಾಕೆ ಅವಾಗ ಕಡಿಮೆ ಹೋಗಲಿಲ್ಲ ಅಂತೆಲ್ಲ ಅವ್ರು ಬರ್ಕೊಂಡಿದ್ದಾರೆ ಅವರ ಪುಸ್ತಕದಲ್ಲಿ. ಈಗ ನಮಗೆ ಅದರದ್ದು ಆಂತರ್ಯ ಗೊತ್ತಾದಾಗ ಅವ್ರು ಯಾಕೆ ನಮ್ಗೆ ಹೀಗೆಲ್ಲ ಹೇಳಿ ನಾವು ಅದರಿಂದ ಅದರ ಹಿಂದೆ ಹೋಗಿ ನಾವು ವಿಚಾರವಾದ ಅಂತ ನಾವು ಮಾತಾಡ್ತಾ ಇರ್ತೀವಿ. ನಾನು ಮೂರ್ತಿರಾಯ ಹೆಸರು ಯಾಕೆ ಹೇಳಿದೆ ಅಂತಂದ್ರೆ ಅವರು ಸಂಸ್ಕೃತ ತಿಳ್ಕೊಂಡಿದ್ದಂತ. ಅಂದರೆ ಇಲ್ಲಿ ಈಗ ಅನೇಕ ವಿಚಾರಗಳು ಅದರಲ್ಲಿ ಬರ್ತಾ ಇದೆ. ಇವಾಗ ಸಂಸ್ಕೃತ ಗೊತ್ತಿದ್ದು ಮಾತ್ರಕ್ಕೆ ಬೇರೆ ಎಲ್ಲಾದರೂ ಬರುತ್ತೆ ಅನ್ನೋ ಪ್ರಶ್ನೆನ ನಾವು ಇವತ್ತು ತುಂಬ ಗಂಭೀರವಾಗಿ ನಾವು ಕೇಳ್ಕೊಬೇಕಾಗುತ್ತೆ. ಯಾಕಂದ್ರೆ ಈಗ ಅದೊಂದು ಭಾಷೆ ಅಂತ ಮಾಡಬೇಕಾಗುತ್ತೆ. ಸಂಸ್ಕೃತ ತಿಳಿದವರು ನಾವು ಇತರ ಎಲ್ಲ ಕಾವ್ಯಗಳನ್ನ ಅಲ್ಲಿರುವಂತಹ ಎಲ್ಲ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರೆ ಆ ವಿಚಾರ ಬೇರೆ ಆಗುತ್ತೆ. ಇದಲ್ಲೇ ಇದ್ರೆ ಸಂಸ್ಕೃತ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವ್ರು ಹೇಳಿದ್ದೆಲ್ಲ ಸತ್ಯ, ಅವ್ರು ಯೋಚನೆ ಮಾತಾಡಿದ್ದೆಲ್ಲ ಸತ್ಯ ಅಂತ ಅವ್ರು ಹೇಳಿದ್ದಲ್ಲೇ ಇದ್ರು ನಾವು ಮಾತ್ರ ಯೋಚನೆ ಮಾಡೋಂಥ ಒಂದು ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಮೊನ್ನೆ ಮಹಾಭಾರತದ ಬಗ್ಗೆ ಒಂದು ದಿನದ ಕಾರ್ಯಕ್ರಮ ನಡೆದಾಗಲೂ ಇದೇ ಥರದ ಒಂದು ಪ್ರಶ್ನೆ ಬಂದಿತ್ತು. ಅವಾಗಲೂ ನಾನು ಅದನ್ನೇ ಹೇಳಿದೆ. ಜಿ ರಾಮಕೃಷ್ಣ ಅನ್ನುವಂಥವರು ಒಂದು ಈ ಋಗ್ವೇದ ಪ್ರವೇಶಕ್ಕೆ ಎಲ್ಲ ಪುಸ್ತಕ ಬರೆದಿದ್ದಾರೆ. ಅದು ನಮ್ಮಂಥವ್ರಿಗೆ ಗೊತ್ತಾಗುತ್ತೆ ಅದು ಸುಳ್ಳು ಅಂತ. ಬಟ್ ಏನಾಗುತ್ತೆ ಹೊರಗಡೆ ಜಗತ್ತಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಸಂಸ್ಕೃತ ಬರುತ್ತೆ ಅನ್ನೋದು ಒಂದು ಊರಿಗೆ ಹೋದಾಗುತ್ತೆ.
ಹಾಗಾಗಿ ಇಂಥ ಅನೇಕ ಭ್ರಮೆಗಳನ್ನ ಕಳೆಯುವಂಥ ಕಾರ್ಯ ಕೂಡ ಈ ಬ್ರಹ್ಮವಿಹಾರ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ಇನ್ನೂ ತುಂಬ ವಿಸ್ತಾರವಾಗಿ ಈಗ ಕೆಲವೇ ಜನರ ಮುಂದೆ ಆಮೇಲೆ ಅಂತರ್ಜಾಲದಲ್ಲಿ ನಡೀತಾ ಇದೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಮಾಜಕ್ಕೆ ಮುಟ್ಟಬೇಕು. ಇದು ಮುಂದೆ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ತಲೆನೋವು ಕೊಟ್ಟು ಮಾನ್ಯ ವಿದ್ವಾಂಸರಾದಂತಹ ವಿಕಾಸಾಚಾರ್ಯರು ಇವತ್ತು ಬಂದು ನಮ್ಮ ಅನೇಕ ಸಂಶಯಗಳನ್ನ ತೊಳೆದಿದ್ದಾರೆ, ಅನೇಕ ಬೆಳಕುಗಳನ್ನ ಹೊಮ್ಮಿಸಿದ್ದಾರೆ ನಮ್ಮಲ್ಲಿ. ಇದಕ್ಕಾಗಿ ಸತ್ಯತೀರ್ಥ ಫೌಂಡೇಶನ್, ಪೂರ್ಣಕುಮಾರಿ ಶಾಲೆ ಹಾಗೂ ನಮ್ಮೆಲ್ಲರ ಪರವಾಗಿ, ಅಂತರ್ಜಾಲದಲ್ಲಿ ನೋಡ್ತಾ ಇರೋ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ದಯಮಾಡಿ ತಾವು ಸ್ವೀಕಾರ ಮಾಡುತ್ತಿದ್ದ. ಇದೇ ರೀತಿ ಪ್ರತಿ ವಾರ ಇರುತ್ತೆ. ಮುಂದಿನ ವಾರ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದೆ. ಶಿವಾಜಿ ಬಗ್ಗೆ 2 ದಿನದ ಕಾರ್ಯಕ್ರಮಗಳಿದೆ. ಅದು ಶಿವಾಜಿ ಹುಟ್ಟಿದ ದಿನ ಒಂದು ಕಾರಣಕ್ಕೋಸ್ಕರ 2 ದಿವಸದ ಶಿವಾಜಿ ಕುರಿತಾದಂಥ ಕಾರ್ಯಕ್ರಮ ಇದೆ. ಯಾಕೆಂತಂದರೆ ನಾನು ಅದೇ ಹೇಳಿದಾಗ ಹೊರಗಡೆ ನಾವೆಲ್ಲ ಓದಿರುವಂಥದ್ದು ಶಿವಾಜಿ ಒಬ್ಬ ರೌಡಿ ಅಂತಲೇ ನಾವೆಲ್ಲ ಓದಿರೋದು. ಆದರೆ ಒಂದು ಆಧಾರಗಳ ಸಮೇತವಾಗಿ ಒಂದು ಪುಸ್ತಕ ಬಂದಿದೆ, ಪುರಂದರ ಅಂತ ಒಂದು ಪುಸ್ತಕ ಇದೆ. ಅದನ್ನು ಕನ್ನಡ ಮಾಡಿದ್ದಾರೆ ಜಯಪ್ರಕಾಶ್ ನಾರಾಯಣ ಅಂತ. ಅವರೇ ಬಂದು 2 ದಿನದ ಕಾಲ ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ.